ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರನ್ನು ವಂದಿಸುತ್ತಾ, ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರೊಫೆಸರ್ ಶ್ರೀಮತಿ ಪುಷ್ಪಲತಾ ಮೇಡಂ ಅವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದಾರೆ. ವಿಶ್ವ ಸಮುದಾಯ ಸೇವಾ ಸಂಘದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಎಂಎ ಪೂರ್ಣಗೊಳಿಸಿದ್ದಾರೆ. ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಜಿಗಣಿ ಧ್ಯಾನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಸ್ಕೈ ಯೋಗವನ್ನು ಜನರಿಗೆ ಕಲಿಸಿಕೊಡುತ್ತಿದ್ದಾರೆ. ಇವರು ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕದ ವಲಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಚಿಂತನಾ ವಿಷಯವಾದ ಅಲೆ ಬಲೆ ಕಲೆ ಎಂಬ ಚಿಂತನಾ ವಿಷಯವನ್ನು ನೀಡಲು ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರುವೆಮಗೆ ಆಗಿಹನು ಜ್ಞಾನದಾತ, ಬೆಳಕಿನೆಡೆಗೆ ನಮ್ಮನ್ನು ಒಯ್ಯುವಾತ. ಜ್ಞಾನ ದೀಪವ ಹಚ್ಚಿ ಬೆಳಗುವಾತ, ನಿಜವಾಗಿ ಗುರುವೇ ನಮಗೆ ವಿಧಾತ. ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸಿ, ಗುರು ಪದ್ಮನಾಭಯ್ಯನವರಿಗೆ ವಂದಿಸಿ, ಹಾಗೂ ನನ್ನ ಎಲ್ಲ ಗುರು ವೃಂದದವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಪ್ರತಿಯೊಬ್ಬ ಮಾನವನಿಗೂ ಸಮಾಜಕ್ಕೂ ಪ್ರಕೃತಿಗೂ ಅವಿನಾಭಾವ ಸಂಬಂಧವಿದೆ. ಅಂದ್ರೆ ಪ್ರಕೃತಿಯ ಕರುಣೆಯಿಂದ, ಸಮಾಜದ ಸಹಕಾರದಿಂದ ಪ್ರತಿಯೊಬ್ಬ ಮಾನವನು ಜೀವನ ನಡೆಸುತ್ತಿದ್ದಾನೆ. ಪ್ರಕೃತಿಯಲ್ಲಿರುವ ಚೇತನ ಅಥವಾ ಜಡ ವಸ್ತುಗಳು ಎಲ್ಲವಕ್ಕೂ ಮಾನವನಿಗೂ ನಿರಂತರ ಸಂಬಂಧವಿದೆ. ಅಂದ್ರೆ ಗಾಳಿ ಬೀಸ್ತಾ ಇದೆ ಅಂದ್ರೆ ಕಣ್ಣಿಗೆ ಕಾಣೋಲ್ಲ, ಆದ್ರೆ ಅದ್ರ ತಣ್ಣನೆಯ ಸ್ಪರ್ಶ ನಮ್ಗೆ ಗೊತ್ತಾಗ್ತಾ ಇದೆ. ಹಕ್ಕಿಗಳ ಒಂದು ಕಲರವದ ಶಬ್ದದ ಅಲೆ ಕಿವಿಗಳ ಮೂಲಕ ನಮ್ಗೆ ತಿಳಿಯುತ್ತೆ. ಹೂವಿನ ಸುವಾಸನೆಯನ್ನ ಮೂಗಿನ ಮೂಲಕ ಆಸ್ವಾದಿಸುತ್ತೇವೆ. ಹಣ್ಣು ತರಕಾರಿಗಳನ್ನ ರುಚಿಯ ಮೂಲಕ ನಾವು ತಿಳ್ಕೊಳ್ತೀವಿ. ಹಾಗೆ ಸೂರ್ಯನ ಒಂದು ಬೆಳಕನ್ನು ಕಣ್ಣಿನ ಮುಖಾಂತರ ತಿಳ್ಕೊಳ್ತೀವಿ. ಅಂದ್ರೆ ಕಾಣ್ತಾ ಇರುವಂತ ಎಲ್ಲಾ ದೃಶ್ಯಗಳು, ಜಡ ಇರ್ಬೋದು ಚೇತನ ಇರ್ಬೋದು, ಅವುಗಳಿಂದ ಬರ್ತಾ ಇರುವಂತ ಅಲೆಗಳನ್ನ ನಾವು ನಿರಂತರ ಸ್ವೀಕಾರ ಮಾಡ್ತಲೇ ಇರ್ತೀವಿ. ಅದೇ ರೀತಿ ಸಮಾಜದಿಂದ ಏನೆಲ್ಲ ಉತ್ಪತ್ತಿಯಾಗಿ ಯಾವ್ದೆಲ್ಲ ವಸ್ತುಗಳು ನಮ್ಮ ಬಳಿಗೆ ಸೇರ್ತಾ ಇದೆಯೋ, ಅಥವಾ ಏನೆಲ್ಲ ಅನುಕೂಲಗಳು ನಮ್ಗೆ ಒದಗ್ತಾ ಇದೆಯೋ, ಆ ಎಲ್ಲವನ್ನೂ ಕೂಡ ಅಲೆಗಳ ಮುಖಾಂತರನೇ ನಾವು ತಿಳ್ಕೊಳ್ತಾ ಇದ್ದೀವಿ. ಈಗ ನಾನು ಫೋನಿಂದ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನಿರೋದೆಲ್ಲೋ, ನೀವುಗಳೆಲ್ಲ ಎಲ್ಲೆಲ್ಲೋ ಇದ್ದೀರಾ. ನಿಮ್ಮಗಳಿಗೆ ನನ್ಗೂ ಒಂದು ಕನೆಕ್ಷನ್ ಇದೆ ಅಂದ್ರೆ ಆ ಕನೆಕ್ಷನ್ ಯಾವುದು? ಅಲೆ ಮುಖಾಂತರನೇ ಹೋಗಿ ಸೇರ್ತಾ ಇರೋದು. ಅಂದ್ರೆ ಪ್ರಕೃತಿಲಿ ಇರುವಂತ ಅಲೆ ಒಂದು ಶಬ್ದ ತರಂಗಗಳಾಗಿ ನಿಮ್ಮ ಬಳಿಗೆ ಬಂದು ಸೇರ್ತಾ ಇದೆ ಅಂತ ಅಂದ್ರೆ ಆ ಪ್ರಕೃತಿಲಿ ಇರೋ ಅಲೆ ನಿರಂತರವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ತಲುಪಿಸ್ತಲೇ ಇದೆ. ಆ ಅಲೆ
ಮಾನವನಲ್ಲಿ ಹೇಗ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಆ ಅಲೆಗೆ ಹೆಸರೇ ಮನಸ್ಸು. ಪ್ರಕೃತಿಲಿ ಅಲೆ ಇದೆ, ಆ ಅಲೆಗಳಲ್ಲಿ ಉಂಟಾಗುವಂತ ಒಂದು ಬದಲಾವಣೆಯೇ ಮಾನವನಲ್ಲೂ ಬದಲಾವಣೆ ಉಂಟಾಗತ್ತೆ. ಅದೇ ರೀತಿ ಮಾನವನ ಮನಸ್ಸಿನಲ್ಲಿ ಉಂಟಾಗುವಂತ ಬದಲಾವಣೆಗಳಿಂದ ಪ್ರಕೃತಿಯ ಒಂದು ಸಮತೋಲನದಲ್ಲೂ ವ್ಯತ್ಯಾಸಗಳು ಉಂಟಾಗತ್ತೆ. ಅದೇ ರೀತಿ ಸಮಾಜದಲ್ಲಿ ಬಾಳುವಂತ ಪ್ರತಿಯೊಬ್ಬ ಮಾನವನಿಗೂ ಈ ಅಲೆಗಳು ತಲುಪಿ ಪ್ರತಿಯೊಬ್ಬರಲ್ಲೂ ವ್ಯತ್ಯಾಸನ ಉಂಟು ಮಾಡುತ್ತೆ. ಮಾನವ ತನ್ನ ಮನಸ್ಸಿಗೆ ಒಂದು ಇಂದ್ರಿಯಗಳ ಒಂದು ಎಲ್ಲೆ ಕಟ್ಕೊಂಡಿರೋದ್ರಿಂದ ತನ್ನಲ್ಲಿ ಏನು ಉಂಟಾಗ್ತಾ ಇದೆಯೋ ಆ ಮಾರ್ಪಾಟುಗಳನ್ನ ಅರಿಯೋದಿಕ್ಕೆ ಆಗದೇನೆ ತನ್ನ ಸುತ್ತ ತಾನೇ ಬಲೆಯನ್ನ ನಿರ್ಮಾಣ ಮಾಡಿಕೊಂಡು ಒದ್ದಾಡ್ತಾ ಇದ್ದಾನೆ. ಮೇಯ್ನು ನಮ್ಮ ಮನಸ್ಸಿಗೆ ಯಾವುದು ಕಾರಣ ಅಂದ್ರೆ ನಾವು ಏನ್ ಅಲೆಗಳನ್ನ ಸ್ವೀಕಾರ ಮಾಡ್ತಾ ಇದ್ದೀವೋ ಆ ಅಲೆಗಳು ನಮ್ಮಲ್ಲಿ ಹೇಗೆ ಕ್ರಿಯೆ ಮಾಡ್ತಾ ಇದೆ ಅನ್ನೋದನ್ನ ಒಂದು ಸರಳವಾದ ಒಂದು ಉದಾಹರಣೆಗಳ ಮುಖಾಂತರ ನಾವಿವಾಗ ಗಮನಿಸೋಣ. ಈಗ ಮಾನವ ಇಂದ್ರಿಯಗಳ ಮುಖಾಂತರ ಮನಸ್ಸು ಕ್ರಿಯೆ ಮಾಡೋಗ ಹಲವಾರು ವಸ್ತುಗಳನ್ನು, ಹಲವಾರು ವ್ಯಕ್ತಿಗಳನ್ನು ನಿರಂತರ ಸಂಪರ್ಕಿಸ್ತಲೇ ಇರ್ತಾನೆ. ಇದರಿಂದ ಒಂದೊಂದನ್ನು ನೋಡೋಗ್ಲು, ಒಂದೊಂದನ್ನು ಸಂಪರ್ಕಿಸುವಾಗ್ಲೂ ಒಂದೊಂದು ಭಾವನೆಗಳು ಅವನಿಗೆ ಬರ್ತಾನೇ ಇರ್ತವೆ. ಈಗ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾವೆಲ್ಲೋ ಹೋಗ್ತಾ ಇರ್ತೀವಿ, ಒಂದು ಯಾವುದೋ ಒಂದು ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತೀವಿ ಅಂದ್ರೆ ಅದು ಕಣ್ಣಿಗೆ ಬೀಳುತ್ತೆ, ಓ ನೋಡೋಣ ಅಂದ್ಬಿಟ್ಟು ಹೋಗ್ತೀವಿ. ಅಲ್ಲಿ ಯಾವುದೋ ಒಂದು ಸರ ಅಂದ್ರೆ ಒಂದು ಆಭರಣ ನಮ್ಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಈಗ ಅಂದ್ರೆ ಅದ್ರದ್ದು ಒಂದು ಆಕರ್ಷಕ ಡಿಸೈನ್ಸ್ ತುಂಬಾ ಮನ್ಸಿಗೆ ಮೆಚ್ಚುಗೆ ಆಗೋಗುತ್ತೆ. ಈಗ ಅದು ನೋಡ್ಕೊಂಡು ಡಿಸೈನ್ಸ್ ಎಲ್ಲ ನೋಡಿದ್ವಿ, ಬಂದ್ಬಿಟ್ವಿ. ಆದ್ರೆ ಅಲ್ಲಿಗೆ ಮುಗೀತಾ ಅದು ಅಂದ್ರೆ ಮುಗಿಯೋದಿಲ್ಲ. ಅದೇ ಡಿಸೈನ್ಸ್, ಆ ಪ್ಯಾಟ್ರನ್ನು, ಆ ಬಂಗಾರದ ಒಂದು ಆಭರಣ ನನ್ನ ಮನ್ಸಲ್ಲಿ ಏನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಪದೇ ಪದೇ ಒತ್ತಡನ ಹಾಕಕ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಅದನ್ನ ಮಾಡಿಸ್ಕೊಳ್ಬೇಕು ಅನ್ನೋಂತ ಆಸೆ ಬರುತ್ತೆ. ಈಗ ಮನಸ್ಸೇನಾಯ್ತು, ಆಸೆಯಾಗಿ ಮಾರ್ಪಾಟಾಯ್ತು. ಈಗ ಅದನ್ನ ಈಡೇರಿಸ್ಕೊಳ್ಬೇಕು. ಸರಿ, ಅದನ್ನ ನಾವು ಮನೆಗಳಲ್ಲಿ ಹೇಳಿದ್ವಿ, ಆದ್ರೆ ಮನೇಲಿ ಏನಾಯ್ತು, ಸರಿಯಾಗಿ ಅದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಸಿಗ್ಲಿಲ್ಲ. ಈಗ ಆಗೋಲ್ಲ, ಮತ್ಯಾವಾಗ ನೋಡೋಣ, ಈಗೇನ್ ಅವಶ್ಯಕತೆ, ಈ ತರ ಎಲ್ಲ ರೆಸ್ಪಾನ್ಸ್ ಬಂತು. ಅರೆ ಅದನ್ನ ಕೇಳಿದ್ಬಿಟ್ಟು ನಾನು ಸುಮ್ಮನಾಗಲ್ಲ. ಮತ್ತೆ ಏನಾಯ್ತು, ನನಗೆ ಯಾವ ಕೆಲಸ ಮಾಡಕ್ ಹೋದ್ರುನು ಆ ಮನಸ್ಸಿನಲ್ಲಿ ಆಸೆಯ ಒಂದು ದೊಂಬರಾಟ ನಡೆದು ಯಾವ ಕೆಲಸ ಮಾಡೋದಿಕ್ಕೂ ನನಗೆ ಮನ್ಸಾಗಲ್ಲ. ಒಂದು ಗೊಣ್ಗಾಡ್ಕೊಂಡೇ ಮಾಡ್ತೀವಿ. ಬೇರೋದಿಲ್ಲ, ಎಲ್ಲದಕ್ಕೂ ತಡೆ ಆಗತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ನನ್ಗೇನಾಗತ್ತೆ, ಕೋಪ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ. ಈ ಮನಸ್ಸೇನಾಯ್ತು, ಕೋಪವಾಗಿ ಮಾರ್ಪಾಟಾಯ್ತು. ಹೊರ್ಗಡೆ ಕೋಪದಿಂದ ವರ್ತನೆ ಮಾಡ್ತೀನಿ, ಅದು ಈಡೇರಿಸ್ಕೊಳ್ಳೋದಿಕ್ ಆಗ್ಲಿಲ್ವಲ್ಲ, ನನಗ ಸಾಮರ್ಥ್ಯ ಇಲ್ವಲ್ಲ, ಅಥವಾ ಆರ್ಥಿಕವಾಗಿ ಅಡಚಣೆ ಉಂಟಾಗ್ತಾ ಇದೆಯಾ ಅಂತ ನೆನೆಸಿ ನೆನೆಸಿ ಒಳಗಡೆ ಕೊರಗೋದಿಕ್ಕೆ ಶುರು ಮಾಡ್ತೀನಿ. ಈಗ ಮನಸ್ಸೇ ಏನಾಯ್ತು, ಚಿಂತೆಯಾಗಿ ಮಾರ್ಪಾಟಾಯ್ತು. ಜೀವನದಲ್ಲಿ ಹಲವಾರು ಏರ್ಪೇರ್ಗಳು ಶುರುವಾಗಿ ಹೋಗ್ಬಿಡುತ್ತೆ ಅವಾಗ. ಅಂದ್ರೆ ಪ್ರತಿಯೊಂದಕ್ಕೂ ಬೇಸರ, ದುಃಖ, ಹೊರಗಡೆ ನಗ್ನಗ್ತಾ ನಾನು ಇದ್ರೂ ಕೂಡ ಒಳಗಡೆ ಈ ದೊಂಬರಾಟ ನಡೀತಾನೇ ಇರುತ್ತೆ. ಇದು ನಮ್ಮ ಮನಸ್ಸಿಗೆ ನಾವೇ ಹಾಕಿಕೊಳ್ತಾ ಇರೋಂತ ಬಲೆ.
ಅಂದ್ರೆ ನಮ್ಗೆ ಗೊತ್ತಿಲ್ದಂಗೆ ನಾವು ಸಿಕ್ಕಾಕೊಳ್ತಾ ಇದ್ದೀವಿ. ನೋಡೋದಿಕ್ಕೆ ಸಿಂಪಲ್ ಆಗಿರೋಂತ ಒಂದು ಎಕ್ಸಾಂಪಲ್ ಇರ್ಬೋದು, ಆದ್ರೆ ವಿಚಾರ ಮಾಡಿ ನೋಡಿದ್ರೆ ನಾವು ಯಾವುದೇ ವಸ್ತುನಾಗ್ಲಿ ವ್ಯಕ್ತಿನಾಗ್ಲಿ ಸಂಪರ್ಕಿಸಿ ಅವರಿಂದ ನಾವ್ ಏನೇ ಸ್ವೀಕಾರ ಮಾಡಿದ್ರು ಅದನ್ನ ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳೋ ರೀತಿಲಿ ಮನಸ್ಸು ಮಾರ್ಪಾಟಾಗತ್ತೆ. ಈ ಸತ್ಯನ ನಾವು ಮರಿತಾ ಇದೀವಿ. ಈಗ ಆ ಸರ ನೋಡಿದ್ವಿ, ಅದ್ರದ್ದು ಒಂದು ಕುಸರಿ ಕೆಲಸ ಮನಸ್ಸಿಗೆ ತುಂಬಾ ಇಷ್ಟ ಆಗಿದೆ ಅಂತ ಅದನ್ನ ಎಂಜಾಯ್ ಮಾಡೋಣ, ಸಂತೋಷ. ಎಷ್ಟು ಒಬ್ಬ ಮನುಷ್ಯನ್ಗೆ ಎಂತ ಸಾಮರ್ಥ್ಯ ಇದೆ. ಪ್ರಕೃತಿಲಿ ಅದಿರಿನ ರೂಪದಲ್ಲಿ ಸಿಗುವಂತ ಒಂದು ಬಂಗಾರನ ಒಡವೆ ರೀತಿಲಿ, ಅದು ನಾನಾ ರೀತಿ ಕುಸರಿ ಕೆಲಸ ಮಾಡಿ ಇಷ್ಟು ಸುಂದರವಾಗಿ ನಿರ್ಮಾಣ ಮಾಡುವಂತ ಅದ್ಭುತ ಶಕ್ತಿ ಮನುಷ್ಯನಿಗೆ ಇದೆಯಲ್ಲ ಅಂತ ಒಂದು ಸಂತೋಷ ಪಡುವಂಥದ್ದು ನಿಜವಾದಂತ ಒಂದು ಕಲೆ. ಅಥವಾ ಅಕಸ್ಮಾತ್ ನನಗ್ ಬಂಗಾರದಾಗ್ದಿದ್ರೇನು, ಸರ ಚೆನ್ನಾಗಿದೆ ನನಗೂ ಹಾಕೊಳ್ಬೇಕಾ, ನನ್ಗೆ ಯಾವುದು ಒಂದು ಕೈಗೆಟ್ಕೊಂತ ಒಂದು ಬೆಲೆಲಿ ಎಷ್ಟು ಡಿಸೈನ್ಸ್ಗಳು ಬರುತ್ತೆ, ಆ ಒಂದು ಸರನ ನಾನ್ ಹಾಕೊಂಡು ನಾನ್ ತೃಪ್ತಿ ಪಡ್ಕೊಂಡು ಖುಷಿ ಪಡ್ಬೋದಲ್ವಾ? ಅದು ಕಲೆ. ಯಾಕೆ ಅಂದ್ರೆ ನಾವೇನ್ ಅನ್ಕೊಂಡಿದ್ದೀವಿ, ಕಲೆ ಅಂತ ಅಂದ್ರೆ ಸಂಗೀತದಲ್ಲೋ ಸಾಹಿತ್ಯದಲ್ಲೋ ನೃತ್ಯದಲ್ಲೋ ನಾಟಕದಲ್ಲೋ ಚಿತ್ರ ಅಥವಾ ಮುಂತಾದ ಒಂದು ಲಲಿತ ಕಲೆಗಳಲ್ಲಿ ಒಂದು ನೈಪುಣ್ಯತೆಯನ್ನ ಪಡೆಯೋದನ್ನೇ ನಾವು ಕಲೆ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಮಾನವ ತನ್ನ ಭಾವನೆಗಳನ್ನು ಉನ್ನತಗೊಳಿಸ್ಕೊಂಡು ಮನಸ್ಸನ್ನ ಸಮೃದ್ಧಿಯಾಗಿ ಸಂತೋಷವಾಗಿ ಇಟ್ಕೊಳ್ಳೋದು ಕೂಡ ಒಂದು ಅದ್ಭುತವಾದಂತ ಕಲೆ. ಇಲ್ಲ ಅಂದ್ರೆ ಮಾನವ ತಾನೇ ಹಾಕಿಕೊಂಡ ಅಥವಾ ತಾನೇ ನೇಯ್ದುಕೊಂಡ ಬಲೆಯಲ್ಲಿ ಜೀವನದುದ್ದಕ್ಕೂ ತೊಳಲಾಡ್ತಾ ಜೀವನ ಮಾಡ್ಬೇಕಾಗತ್ತೆ. ಹೇಗೆ ಅಂದ್ರೆ ಇವಾಗ ನಾವು ಸಮುದ್ರದ ಹತ್ರ ಹೋಗ್ತೀವಿ, ಆ ಸಮುದ್ರದ ನೀರು ಆ ಅಲೆ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ ಅಷ್ಟು ಸಂತೋಷ ಆಗತ್ತೆ. ಯಾಕಂದ್ರೆ ಅದ್ ನೋಡೋದಿಕ್ಕೆ ಸುಂದರವಾಗಿ ಕಾಣತ್ತೆ. ಅದೇ ಅಲೆಗಳ ಒಂದು ಭೋರ್ಗರೆತ ಜಾಸ್ತಿ ಆಯ್ತು ಅಂದ್ರೆ ಅದ್ರ ಹತ್ರ ಹೋಗೋದಕ್ ಭಯ ಸ್ಟಾರ್ಟ್ ಆಗತ್ತೆ. ಅದೇ ಸಮುದ್ರದಲ್ಲಿ ಸುನಾಮಿ ಎದ್ಬಿಟ್ರೆ ಅದು ಇನ್ನೂ ಭಯಂಕರ. ಸುನಾಮಿ ಎದ್ದಾಗ ಏನಾಗುತ್ತೆ, ಸಮುದ್ರ ತನ್ನ ನೀರನ್ನ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಏನ್ ಮಾಡುತ್ತೆ, ಎಲ್ಲಾ ಕಡೆ ನುಕ್ಕೊಂಡ್ ಬಂದ್ಬಿಡುತ್ತೆ. ಅದರಿಂದ ಆಗುವಂತ ಅನಾಹುತಗಳು ಹಾವಳಿಗಳು ತುಂಬಾ ಭಯಂಕರ. ಅಂದ್ರೆ ತುಂಬದಕ್ಕೆ ಆಗದೆ ಇರೋ ನಷ್ಟನೇ ಸಂಭವಿಸುತ್ತೆ. ಇದು ಎಲ್ರಿಗೂ ಗೊತ್ತಿರೋಂತ ಒಂದು ಸತ್ಯ. ಅದೇ ರೀತಿ ನಮ್ಮ ಮನಸ್ಸು ಇಂದ್ರಿಯಗಳ ಮುಖಾಂತರ ಕ್ರಿಯೆ ಮಾಡೋಗ, ಪ್ರತಿಯೊಂದನ್ನು ಅನುಭವಿಸೋಗ ಸುಖ ಸಂತೋಷ ಉಂಟಾಗತ್ತೆ. ಆದ್ರೆ ಅದು ಹೆಚ್ಚಾದಾಗ್ಲಿ ಅಥವಾ ಅದಕ್ಕೇನೇ ತಡೆಯಾದಾಗ್ಲಿ ಬರೋಂತ ಉದ್ವೇಗಗಳು ಮಾರ್ಪಾಟುಗಳಿಂದ ಏನಾಗತ್ತೆ, ನಮ್ಮ ನರನಾಡಿಗಳಲ್ಲೆಲ್ಲ ನಡುಕಟ್ ಶುರು ಆಗತ್ತೆ. ಎಲ್ಲಾ ಒಳಗಿನ ಚಲನೆಗಳನ್ನೆಲ್ಲ ಏರ್ಪೇರ್ ಮಾಡತ್ತೆ. ಅದು ಇನ್ನೂ ಹೆಚ್ಚಾಯ್ತು ಅಂದ್ರೆ ಜೀವಕ್ಕೆ ತೊಂದರೆ ಉಂಟು ಮಾಡುತ್ತೆ. ಹೇಗೆ ಸಮುದ್ರ ತನ್ನ ನೀರನ್ನೇ ಹೆಚ್ಚು ಮಾಡ್ಕೊಂಡು ಎಲ್ಲಾ ಕಡೆ ಹರಡ್ಕೊಂಡು ಬಂದ್ಬಿಡುತ್ತೋ, ಹಾಗೆ ಮನಸ್ಸು ಏನ್ ಮಾಡುತ್ತೆ, ತಾನು ಹರಡ್ಕೊಂಡು ಹೋಗಕ್ಕೆ ಅಲ್ಲಿಗೇನಿದೆ, ದೇಹ ಅಂತ ಎಲ್ಲೇ ಇದೆ. ಆದ್ರೆ ಮನಸ್ಸು ಯಾವ್ದ್ರಿಂದ ಆರಂಭಗೊಂಟೋ ಆ ಜೀವನ ಎಳ್ಕೊಂಡು ಹೊರಗಡೆ ಬರೋದ್ರಿಂದ ಅಲ್ಲಿ ಜೀವಶಕ್ತಿ ಕಡಿಮೆ ಆಗಿ ಅಥವಾ ಕುಂದಿ ನಮ್ಗೆ ಆಯಾಸ ಸುಸ್ತು ಉಂಟಾಗತ್ತೆ. ಕ್ರಮೇಣ ಏನಾಗತ್ತೆ, ದೇಹದ ಚಲನೆನ ನಡೆಸೋದಿಕ್ಕೆ ತಡೆ ಆದಾಗ ಹೆಚ್ಚು ರೋಗ ರುಜಿನಗಳಿಗೆ ದೇಹ ಈಡಾಗತ್ತೆ.
ಅಲ್ಲಿ ದೇಹ, ಜೀವ, ಮನಸ್ಸು ಎಲ್ಲದರ ಸಾಮರಸ್ಯ ಹಾಳಾಗಿ ನಮ್ಮ ಅರಿವಿನ ಶಕ್ತಿ ಕೂಡ ಕುಂದುತ್ತೆ. ಅಂದ್ರೆ ಯೋಚನೆ ಮಾಡೋ ಶಕ್ತಿ ಕೂಡ ನಮ್ಗೆ ನಾಶ ಆಗೋಗುತ್ತೆ. ದೇಹ ರೋಗದ ಗೂಡಾಗ್ತಾ ಇದೆ. ಇದೆಲ್ಲ ಯಾರು ಮಾಡಿದ್ದೆಲ್ಲ, ನಮಗೆ ನಾವೇ ಹಾಕೊಂಡಿರೋ ಅಂತ ಬಲೆಯಲ್ಲಿ ಒದ್ದಾಡ್ತಾ ಇರೋದು. ಅದಕ್ಕೋಸ್ಕರನೇ ನಮ್ ಹಿರಿಯರು ಏನ್ ಹೇಳಿದ್ರು ಅಂದ್ರೆ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತಂದ್ರು. ಪಂಚಾಮೃತ ಅಂದ್ರೆ ನಮ್ಗೆಲ್ಲ ಗೊತ್ತಿರೋಂಗೆ ಒಂದು ದೇವರ ಪ್ರಸಾದ. ಅಂದ್ರೆ 5 ರೀತಿ ಪದಾರ್ಥಗಳನ್ನ ಸೇರಿಸಿ ಮಾಡಿರುವಂತ ಒಂದು ರಸಾಯನ. ಅದನ್ನ ಸವಿದಾಗ ಎಷ್ಟು ರುಚಿಯಾಗಿರುತ್ತೆ. ಮತ್ತೆ ದೇವ್ರ ಪ್ರಸಾದ ಅಂತ ನಾವೇನ್ ಮಾಡ್ತೀವಿ, ತುಂಬಾ ಭಕ್ತಿಯಿಂದ ತಿಂತೀವಿ. ಅಂದ್ರೆ ಒಂದು ಅಮೃತದ ಒಂದು ರುಚಿ ಕೊಡುತ್ತದು. ಅದೇ ಪದಾರ್ಥಗಳನ್ನ ನಾವು ಮನೆಯಲ್ಲಿ ತಂದು ಮಾಡಿದ್ರು ನಾವೇನ್ ಹೇಳ್ತೀವಿ, ದೇವಸ್ಥಾನದಲ್ಲಿ ಎಷ್ಟು ರುಚಿಯಾಗಿರುತ್ತೆ, ಆದ್ರೆ ಮನೇಲಿ ಮಾಡಿದ್ರೆ ಅಷ್ಟು ರುಚಿ ಅನ್ಸೋದೇ ಇಲ್ಲ ಅಂತ ಹೇಳ್ತೀವಿ. ಇಲ್ಲಿ ಬದಲಾಗಿದ್ದೇನು? ಅದೇ ಪದಾರ್ಥ ಅದೇ ರೀತಿ ಹಾಕಿ ಮಾಡಿದ್ರು ಅದೇ ರುಚಿ ಇರ್ಬೇಕಲ್ಲ. ಅಲ್ಲಿ ಬದಲಾಗಿದ್ದು ನಮ್ಮ ಭಾವನೆಗಳು, ನಮ್ಮ ಮನಸ್ಸು. ಅಲ್ಲಿದ್ದ ರೀತಿಲಿ ಪ್ರಸಾದ ಅಂತ ಸ್ವೀಕಾರ ಮಾಡೋಗಿನ ಮನಸ್ಸು ಇಲ್ಲಿ ಇಂದ್ರಿಯಗಳ ರುಚಿಗೆ ಬಿದ್ದು ಮನಸ್ಸು ಇಲ್ಲಿ ಮಾರ್ಪಾಟಾಗ್ಬಿಟ್ಟಿದೆ. ಅದಕ್ಕಾಗಿಯೇ ಪ್ರಸಾದ ಅಂದ್ರೆ ಏನನ್ನ ನೀನು ಸ್ವೀಕಾರ ಮಾಡಿದ್ರು ನಿನ್ನ ಪಾಲಿಗೆ ಏನು ಒದಗಿದೆಯೋ ಅದನ್ನ ದೇವರ ಪ್ರಸಾದ ಅಥವಾ ಪಂಚಾಮೃತ ಅಂತ ತಿಳಿದು ನೀನು ಸ್ವೀಕಾರ ಮಾಡು ಅಂತ ಹಿರಿಯರು ಹೇಳಿದ್ರು. ಆದ್ರೆ ನಾವೇನ್ ಮಾಡ್ಬಿಟ್ವಿ, ಏನು ಸಿಕ್ಕಿಲ್ವೋ ಅದನ್ನ ನಾವು ಇಟ್ಕೊಂಡು ದುಃಖ ಪಡ್ತಾ ಇದ್ದೀವಿ. ಪಾಲಿಗೆ ಬಂದದ್ದು ಅಂದ್ರೇನು? 5 ಇಂದ್ರಿಯಗಳಿಗೆ ಎಟುಕುವ ರೀತಿಯಲ್ಲಿ ನಾನು ಏನನ್ನ ಅನುಭವಿಸಿದ್ರು ಅದು ಅಮೃತ. ಯಾವುದು ಎಟ್ಕೋದಿಲ್ವೋ ಅದನ್ನ ನಾನು ಹುಡುಕೊಂಡು ಹೋದಾಗ ಅದೇ ನನಗೆ ವಿಷವಾಗಿ ಮಾರ್ಪಾಟಾಗ್ತಾ ಇದೆ. ಅದಕ್ಕೆ ನಮ್ಗೆ ಜ್ಞಾನಿಗಳು ಹೇಳಿದ್ದು ಅಥವಾ ಹಿರಿಯರು ಹೇಳಿದ್ದೇನೋ, ಅದೇ ಏನು ನಿನ್ನ ಪಾಲಿಗೆ ದೊರಕಿದ್ಯೋ ಅದೇ ಪಂಚಾಮೃತ ಅಂತ ತಿಳಿದುಕೊಂಡು ಜೀವನ ನಡೆಸು ಅಂತ ಹೇಳಿದ್ದು. ನಾವ್ ಅದೆಲ್ಲ ಅರ್ಥನೇ ಮಾಡ್ಕೊಳಕ್ ಹೋಗಿಲ್ಲ. ಆದ್ರೆ ಅದು ತತ್ವ ಇಷ್ಟೇನೆ. ಯಾವಾಗ ನಾವು ನಮ್ಮ ಪಾಲಿಗೆ ಏನು ಸಿಗುತ್ತೋ ಅದ್ರೊಳಗೆ ನಾವು ಸಂತೋಷವಾಗಿದ್ರೆ ಅದೇ ಕಲೆ, ಅದೇ ನಿಜವಾದ ಪಂಚಾಮೃತ. ಯಾವುದು ದೊರಕೋದಿಲ್ವೋ ಅದನ್ನ ಯಾವ್ದನ್ನ ಎಳ್ಕೊಳ್ತಾ ಇದೀವೋ ಅದೇ ನಮ್ಗೆ ಬಲೆ. ಇವತ್ತು ಏನಾಗಿದೆ ಸಮಾಜದಲ್ಲಿ ಅಂದ್ರೆ ನಮ್ಮ ಒಂದು ಲೆಕ್ಕಾಚಾರ ಹೇಗಿದೆ ಅಂದ್ರೆ, ಎಲ್ಲವನ್ನು ಅಂದ್ರೆ ವಸ್ತುಗಳನ್ನ ತುಂಬಿಕೊಳ್ಳೋದು, ಆಭರಣಗಳನ್ನ ತುಂಬಿಕೊಳ್ಳೋದು, ಅಥವಾ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಳ್ಳೋದು, ಅಥವಾ ಹಣದ ವಹಿವಾಟುಗಳಲ್ಲೇ ಮುಳುಗೋಗ್ಬಿಡೋದು, ಇವೆಲ್ಲ ಇದ್ರೆ ಜೀವನ. ಅಂದ್ರೆ ನಾನು ಈ ಸಮಾಜದಲ್ಲಿ ಇನ್ನೊಬ್ರನ್ನ ಮೆಚ್ಚಿದ್ರೇನೆ ನನ್ನ ಒಂದು ಜೀವನ ಅಂತ ನೆನೆಸಿ ನನಗ್ ನಾನೇ ಬಲೆ ಹಾಕೊಂಡು ನನ್ನ ಒಂದು ಸಾಮರ್ಥ್ಯಕ್ಕೆ ಮೀರಿ ನಾನು ಅದ್ರೊಳಗೆ ಮುಳುಗ್ತಾ ಇರೋದ್ರಿಂದನೇ ನನಗೆ ಇವತ್ತು ಸಮಸ್ಯೆ ಎದುರಾಗ್ತಾ ಇರೋದು. ಇರೋದ್ರೊಳಗೆ ಸಂತೃಪ್ತಿಯಿಂದ ಬಾಳ್ಬೇಕು ಅನ್ನೋ ಕಲೆಯನ್ನ ನಾವು ದೂರ ಮಾಡ್ಕೊಳ್ತಾ ಇದ್ದೀವಿ. ಹಕ್ಕಿಗಳನ್ನ ಹಿಡಿಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಕಾಳುಗಳನ್ನ ಎಸಿತಾರೆ. ಅಂದ್ರೆ ಆ ಕಾಳಿನ ಆಸೆಗೆ ಏನ್ ಮಾಡುತ್ತೆ, ಹಕ್ಕಿಗಳೆಲ್ಲ ಬಂದ ತಕ್ಷಣ ಅವು ಬಂದು ತಿಂತಾ ಇದ್ದಾಗ ಬಲೆಗಳಲ್ಲಿ ಕೆಳಗಡೆ ಬಲೆ ಹಾಸಿರ್ತಾರೆ, ಅವು ಗೊತ್ತಿರಲ್ಲ, ಬಲೆಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಆ ಹಕ್ಕಿಗಳಿಗೆ ಆಹಾರ ಅನ್ನೋದು ಅವಶ್ಯಕತೆ, ಆಸೆ ಅಲ್ಲ. ಆದ್ರೆ ನಾವು ನಮ್ಮ ಅವಶ್ಯಕತೆನ ಮೀರ್ಬಿಟ್ಟು ಆಮಿಷಗಳನ್ನ ತುಂಬ್ಕೊಂಡ್ಬಿಟ್ಟು ನಾವೇ ಬಲೆಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಜೀವನ ನಡೆಸೋದಕ್ಕೆ ವಸ್ತು, ಹಣ, ಮನೆ ಮುಖ್ಯನೇ ಹೊರ್ತು ಅದೇ ಜೀವನ ಅಂತ ತಿಳ್ಕೊಂಡು ಒದ್ದಾಡ್ತಾ ಇದ್ದೀವಿ. ಮನಸ್ಸೆಂಬ ಅಲೆಯನ್ನ
ಬಲೆಯಾಗಿಸ್ಕೊಂಡ್ರೆ ಇನ್ನೊಬ್ರಿಗೆ ನಾವು ಬಲಿಯಾಗ್ಬಿಡ್ತೀವಿ. ಅದೇ ಮನಸ್ಸೆಂಬ ಅಲೆಯನ್ನು ಕಲೆಯಾಗಿಸ್ಕೊಂಡ್ರೆ ದೈವವಾಗಿ ನಮ್ಮನ್ನ ಬೇರೆಯವರು ಹೊಂದಿಸ್ತಾರೆ. ಈ ರೀತಿ ಒಂದು ಇಂದ್ರಿಯಗಳಿಂದ ತುಂಬಿಕೊಂಡಂತ ಭಾವನೆಗಳೇ ನಮ್ಮ ಮನಸ್ಸನ್ನ ಅಭ್ಯಾಸದ ಕಡೆಗೆ ಸೆಳ್ಕೊಂಡು ಹೋಗ್ತಾ ಇದೆ. ಇದೆಲ್ಲ ಒಂದಕ್ಕೊಂದು ಚೈನ್ ಲಿಂಕ್. ನಾವ್ ಏನು ಭಾವನೆಗಳನ್ನ ತುಂಬ್ಕೊಳಕ್ ಶುರು ಮಾಡ್ತೇವೋ ಅದು ಅಭ್ಯಾಸದ ಕಡೆ ಎಳ್ಕೊಂಡು ಹೋಗುತ್ತೆ. ನಾವ್ ಏನೀಗ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವೋ, ಯಾವ್ದನ್ನ ಪದೇ ಪದೇ ನೆನೆಸ್ಕೊಳ್ತಾ ಇದೀವೋ ಅದಕ್ಕೆ ತಕ್ಕಂತೆನೇ ಪರಿಸರನ ನಾವು ಹುಡ್ಕೊಳ್ತೀವಿ. ನಾವು ತಿಳ್ಕೊಂಡಿರೋದೇನು ಅಂದ್ರೆ ಸುತ್ತ ಇರುವಂತ ಪರಿಸರ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ತಿಳ್ಕೊಂಡಿದೀವಿ. ಅದಲ್ಲ, ನಮ್ಮ ಮನಸ್ಸಿನ ಬಲೆಗೆ ತಕ್ಕಂತೆ ಸುತ್ತಲಿನ ಪರಿಸರ ನಿರ್ಮಾಣ ಆಗ್ತಾ ಇದೆ. ಈಗ ನಾವು ನಿಮ್ಗೆ ಅನ್ಸ್ಬೋದು ಹೇಗೆ ಪರಿಸರಕ್ಕೆ ನಾವು ಒಳಗಾಗ್ತಾ ಇದ್ದೀವಿ ಅಂತ. ಇಲ್ಲ, ಪರಿಸರ ಇರೋದು ಹಾಗೇ ಇದೆ. ನಮ್ಮ ಮನ್ಸು ಹೇಗಿದ್ಯೋ ಆ ಪರಿಸರದಲ್ಲಿ ನಾವ್ ಆಗ್ತಾ ಇದ್ದೀವಿ. ಈಗ ನಾಲ್ಗೆ ರುಚಿ ನಮ್ಗೆ ಬಹಳ ಪಳ್ಕೊಂಡ್ಬಿಟ್ರೆ ಎಲ್ಲೇ ಹೊರಗಡೆ ಹೋದ್ರು ಬರೀ ಹೋಟೆಲ್ಗಳೇ ನಮ್ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಅದನ್ನೇ ನಾವು ಹುಡುಕೊಳ್ತಿರ್ತೀವಿ. ಅಥವಾ ವಸ್ತುಗಳನ್ನ ತುಂಬ್ಕೊಳ್ಳೋ ಅಂತ ಒಂದು ವ್ಯಾಮೋಹ ಬೆಳೆಸ್ಕೊಂಡ್ಬಿಟ್ರೆ ಯಾವ ಅಂಗಡಿಗೆ ಹೋದ್ರು ಯಾವ್ದಾದ್ರು ವಸ್ತುಗಳನ್ನ ಕೊಂಡ್ಕೊಳ್ತಾನೆ ಇರ್ತೀವಿ. ಅಂದ್ರೆ ಅವೇ ನಮ್ ಕಣ್ಣಿಗೆ ಬೀಳ್ತಾ ಇರುತ್ತೆ. ಇವಾಗ ಹಣನೇ ಹೆಚ್ಚು ಮಾಡ್ಕೊಳ್ಬೇಕು ಅಂತ ನಮ್ಗೆ ಒಂದು ವ್ಯಾಮೋಹ ಜಾಸ್ತಿ ಆಗೋಯ್ತು ಅಂದ್ರೆ ಸುತ್ತಮುತ್ತ ಯಾವ ಮೂಲದಿಂದ ಯಾವ ರೀತಿ ಹಣನ ಹೆಚ್ಚಿಸ್ಕೋಬಹುದು ಆ ತರ ಒಂದು ವ್ಯವಹಾರಗಳನ್ನೇ ಹುಡ್ಕೊಳ್ತಾ ಹೋಗ್ತೀವಿ. ಈ ತರ ಅಂದ್ರೆ ಇವೆಲ್ಲ ಒಂದು ಸಣ್ಣ ಸಣ್ಣ ಎಕ್ಸಾಂಪಲ್ಗಳಷ್ಟೇ. ನಮ್ಮ ಮನ್ಸು ಯಾವ ರೀತಿ ಕ್ರಿಯೆ ಆಗುತ್ತೋ ಆ ತರ ಪರಿಸರನೇ ನಾವು ಹುಡ್ಕೊಳ್ಳೋದು. ನೀವು ಗಮನಿಸಿ ನೋಡಿ. ನೀವು ಅದಕ್ಕೆ ತಕ್ಕಂತೆ ಯಾರು ನಮ್ಮ ಮನಸ್ಸಿಗೆ ಹಿತವಾದ ರೀತಿಯಲ್ಲಿ ಮಾತಾಡ್ತಾರೋ ಅವರ ಪ್ರಭಾವಕ್ಕೆ ನಾವು ಒಳಗಾಗ್ತೀವಿ. ನಾವು ಎಷ್ಟೋ ಸಲ ಹೇಳ್ತೀವಿ, ಮನೇಲಿ ನಿಮ್ ಮನೆಯವ್ರಿಗೋ ಅಥವಾ ನಿಮ್ ಮಕ್ಳಿಗೋ ನೀವೇನಾದ್ರೂ ಒಳ್ಳೇದ್ ಹೇಳ್ಬೇಕಾದ್ರೆ ಅವ್ರ ಕಿವಿ ಮೇಲೆ ಹಾಕೊಳ್ಳಲ್ಲ. ಎಷ್ಟು ಬಾರಿ ಈ ಮಾತು ಹೇಳ್ತೀವಿ. ನಾವ್ ಎಷ್ಟು ಒಳ್ಳೇದ್ ಹೇಳಿದ್ರು ಯಾರು ಕಿವಿ ಮೇಲೆ ಹಾಕೊಳ್ತಿಲ್ಲ. ನಾ ಹೇಳ್ತಾ ಇರೋದ್ ತಪ್ಪೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನು ಹೇಳ್ತಾ ಇರೋದು ಅಂತೀವಿ. ಅದು ಯಾಕವ್ರು ಆತರ ಹಾಕೊಳ್ಳಲ್ಲ? ಇದನ್ನ ನಾವ್ ಆಲೋಚನೆ ಮಾಡಿದೀವ? ಅವ್ರ ಮನಸ್ಸಿನಲ್ಲಿರುವಂತ ಹಾಕೊಂಡಿರೋ ಬಲೆಗೆ ತಕ್ಕಂತೆ ಯಾರು ಹಿತವಾಗಿ ನುಡಿತಾರೋ ಅವ್ರ ಪ್ರಭಾವಕ್ಕೆ ಅವ್ರು ಒಳಗಾಗ್ತಾರೆ. ನೀವ್ ಇದೆಲ್ಲ ಹೇಗೆ ಅಂತ ಕೇಳ್ಬೋದು. ಈಗ ಎಕ್ಸಾಂಪಲ್, ನಿಮ್ ಮನೇಲಿ ಒಂದು ಸಣ್ಣ ಮಕ್ಳಿದಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನ ನೀವು ಹೊಸದಾಗಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತೀರಾ. ಅಡ್ಮಿಷನ್ ಮಾಡಿಸಿದಾಗ ಆ ಶಾಲೆ ವಾತಾವರಣ ಅಥವಾ ಆ ಪರಿಸರ ಹೊಸದು. ನಮ್ಮ ಮನೆ ಮಕ್ಕಳಿಗೆ ಅಲ್ಲಿ ಯಾರೆಲ್ಲ ಮಕ್ಕಳಿದ್ದಾರೆ, ಅವ್ರ ಪರಿಚಯ ಏನು, ಅವ್ರ ಸ್ನೇಹ ಏನು ಗೊತ್ತಿಲ್ಲ, ಎಲ್ಲ ಹೊಸದು. ಒಂದು ವಾರ ಬಿಟ್ಬಿಟ್ಟು ಆ ಶಾಲೆಗೆ ನೀವು ಹೋದ್ರೆ ಹೇಗೆ ಒಂದು ಗುಂಪಾಗಿ ಮಕ್ಕಳು ಡಿವೈಡ್ ಆಗಿರ್ತಾರೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ತುಂಬಾ ಸೈಲೆಂಟ್ ಆಗಿರೋ ಮಕ್ಕಳು ಆ ಸೈಲೆಂಟ್ ಆಗಿರೋ ಮಕ್ಕಳ ಜೊತೆನೇ ಸ್ನೇಹ ಮಾಡ್ಕೊಳ್ತಾರೆ. ತುಂಬಾ ಮಾತಾಡೋ ಮಕ್ಕಳು ತುಂಬಾ ಮಾತಾಡೋರ್ ಜೊತೆನೇ ಸ್ನೇಹ ಮಾಡ್ಕೊಂಡಿರ್ತಾರೆ. ತುಂಬಾ ತುಂಟತನ ಚೇಷ್ಟೆಗಳು ಮಾಡೋ ಮಕ್ಕಳು ಅವ್ರ ಗ್ರೂಪೇ ಒಂದ್ ಬೇರೆ ಆಗೋಗಿರುತ್ತೆ. ತುಂಬಾ ಆಟಗಳಲ್ಲಿ ತೊಡಗಿಸ್ಕೊಳ್ಳೋ ಮಕ್ಕಳು ಅವರೇ ಬೇರೆ ಆಗೋಗಿರ್ತಾರೆ. ಓದೋದಕ್ಕೆ ಆಸಕ್ತಿನೇ ಇಲ್ದೇ ಇರೋರು ಅವ್ರದೇ ಒಂದ್ ಗ್ರೂಪ್ ಆಗೋಗಿರುತ್ತೆ. ಈ ತರ ಗ್ರೂಪ್ಗಳನ್ನ ಮಾಡ್ಕೊಂಡವ್ರು ಯಾರು? ಆ ಮಕ್ಳಿಗೆ ಏನೂ ಗೊತ್ತಿಲ್ಲ, ಬಟ್ ಈ ತರ ಗ್ರೂಪ್ಗಳು ಕ್ರಿಯೇಟ್ ಆಗಿರುತ್ತೆ. ಆದ್ರೆ ಶಾಲೆ ಪರಿಸರ ಒಂದೇ. ಇವ್ರ ಗುಣಕ್ ತಕ್ಕಂತೆ ಮಾಡ್ಕೊಂಡ್ರ ಅಥವಾ ಎಲ್ಲಾ ಮಕ್ಕಳಲ್ಲೂ ಸ್ನೇಹ ಮಾಡ್ಕೋಬಹುದಲ್ಲ, ಯಾಕೆ ಸೆಪರೇಟ್ ಗ್ರೂಪ್ ಆಗುತ್ತೆ? ಅದ್ರೊಳಗು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ. ಬೆಸ್ಟ್ ಫ್ರೆಂಡ್ ಅಂದ್ರೆ ಯಾರು? ಈ ಒಂದು ಮಗುವಿನ ಒಂದು ಗುಣಕ್ಕೆ ಯಾರು ಏನ್ ಹೇಳ್ತಾರೋ ಅದು ಮ್ಯಾಚ್ ಆಗುತ್ತೋ ಅಂತವ್ರು ಬೆಸ್ಟ್ ಫ್ರೆಂಡ್ ಆಗೋಗಿರ್ತಾರೆ. ಅಂದ್ರೆ ಅವ್ರ ಪ್ರಭಾವ ಯಾರ ಮೇಲೆ ಬೀಳ್ತಾ ಇರುತ್ತೆ? ಇವ್ರ ಮೇಲೆ ಬೀಳ್ತಾ ಇರುತ್ತೆ. ಇವ್ರ ಗುಣಕ್ ತಕ್ಕಂತ ಅವ್ರ ಪ್ರಭಾವ ಇದ್ ನಡೀತಾ ಇರುತ್ತೆ. ಇದೇ ರೀತಿ ನಮಗೂ ಕೂಡ ನಡೀತಾ ಇರೋದು. ನಾವೇನ್ ಅನ್ಕೊಂಡಿದೀವಿ, ನಮ್ಗೆ ಯಾರೋ
ಅವ್ರಿವ್ರ ಮಾತು ಕೇಳ್ಕೊಂಡು ಇವ್ರು ಹಾಳಾದ್ರು ಅಂತ ನಾವು ಆಲೋಚನೆ ಮಾಡ್ತೀವಿ. ನಮ್ಮ ಮನಸ್ಸು ಹೇಗಿರುತ್ತೋ ಅಂತದ್ದಕ್ಕೆ ನಾವು ಅವ್ರ ಪ್ರಭಾವಕ್ಕೆ ಒಳಗಾಗಿ ನಾವೇ ಅದ್ರ ಬಲೆಗೆ ಬೀಳ್ತಾ ಇದೀವಿ ಹೊರ್ತು ಯಾರನ್ನ ಹಾಳು ಮಾಡೋದಿಕ್ಕಾಗಲ್ಲ. ಮನಸ್ಸಿನ ಗುಣಗಳೇ ಚಾರಿತ್ರ್ಯವಾಗೂ ಆಗ್ತಾ ಇರೋದು. ಅದಕ್ಕೆ ತಕ್ಕಂತೆನೆ ನಮ್ಗೆ ಪ್ರಕೃತಿಯಿಂದನೂ ರಿಸಲ್ಟ್ ಬರ್ತಾ ಇರೋದು. ಅದಕ್ಕೆ ಪ್ರಕೃತಿನೂ ಸಹಾಯ ಮಾಡುತ್ತೆ. ನಾವ್ ಯಾವ ರೀತಿ ಹೋಗ್ತಾ ಇರ್ತೀವೋ ಅದಕ್ಕೆ ತಕ್ಕಂತೆ ಪ್ರಕೃತಿ ಸಹಾಯ ಮಾಡ್ತಾ ಇರುತ್ತೆ. ಅದು ನಮ್ಗೆ ಗೊತ್ತಾಗ್ತಾ ಇರಲ್ಲ. ಈಗ ನಾವು ಮನ್ಸಿನಲ್ಲಿ ಏನೆಲ್ಲ ಗುಣಗಳನ್ನ ಹಾಕೊಂಡಿದೀವೋ ಅದೇ ಅವರ ಚಾರಿತ್ರ್ಯವಾಗಿ ಮಾರ್ಪಾಟಾಗತ್ತೆ. ನಾವ್ ಹೇಗೆ ಒಂದು ಬಲೆನ ಹೆಣ್ಕೊಂಡಿದೀವೋ, ಕಲೆನ ತುಂಬಿಸ್ಕೊಂಡಿದೀವೋ ಅದಕ್ಕೆ ತಕ್ಕಂತೆನೇ ನಮ್ಮ ಗುಣಗಳಿರುತ್ತೆ. ಅದಕ್ಕೆ ತಕ್ಕಂತೆನೇ ನಾವು ಕೆಲ್ಸಗಳನ್ನ ಮಾಡ್ತಾ ಇರ್ತೀವಿ. ಇವಾಗ ಮನ್ಸಿಗೆ ನಾವು ಬಲೆ ಕಟ್ಕೊಂಡ್ರೆ ಮಾಡೋ ಯಾವ ಕೆಲ್ಸನೂ ಸಮರ್ಪಕವಾಗಿರಲ್ಲ. ಬೈಕೊಂಡ್ ಮಾಡ್ತೀವಿ, ಇಷ್ಟವಿಲ್ದೆ ಇರೋ ರೀತಿಲಿ ಕಷ್ಟಪಟ್ಟು ಮಾಡ್ತೇವೆ. ಇಲ್ಲ ಆ ಕೆಲ್ಸ ಹೋದ್ರು ಹೋಯ್ತು ಬಿಟ್ರಿ ಬಿಡ್ತು ಅನ್ನೋಂತ ಒಂದು ಮನೋಭಾವನೆಯನ್ನ ರೂಢಿ ಮಾಡ್ಕೊಳ್ತೀವಿ. ಯಾಕೆ ಈ ರೀತಿ ಆಗತ್ತೆ? ಯಾವಾಗ ನಮ್ಮ ಮನ್ಸಿನಲ್ಲಿ ನಾವ್ ಏನ್ ತುಂಬ್ಕೊಂಡಿದೀವೋ ಅದಕ್ ತಕ್ಕಂತೆ ನಾವು ಕೆಲ್ಸ ಮಾಡ್ತಾ ಇರೋದು. ಅದಕ್ ತಕ್ಕಂತೆನೆ ನಾವು ದಾನ ಧರ್ಮ ಸೇವೆ ಕೂಡ ಮಾಡೋದು. ಯಾಕೆ ಮಾಡ್ತೀವಿ? ನಾವು ಮಾಡ್ಕೊಂಡಿರೋ ಏರ್ಪೇರುಗಳೆಲ್ಲ ನಾನ್ ಮಾಡೋ ಧರ್ಮದಿಂದ ಸರಿ ಹೋಗ್ಲಿ ಅಂತ ಒಂದು ಮನೋಭಾವನೆಯಿಂದ ನಾವು ಮಾಡ್ತೀವಿ. ಅದ್ರೊಳಗೂ ಹೇಗೆ ಅಂತಂದ್ರೆ, ನಾನ್ ಯಾವ್ದೇ ಒಂದ್ ಸೇವೆ ಅಥವಾ ಯಾವ್ದೇ ಒಂದ್ ದಾನ ಧರ್ಮ ಮಾಡಿದ್ರು ನನ್ ಕುಟುಂಬಕ್ಕೆ ಎಲ್ಲಾ ರೀತಿ ಸುಖ ಸಂಪತ್ ಸಿಕ್ಲಿ, ಅಥವಾ ನಾನ್ ಈ ಹಣಗಳನ್ನೆಲ್ಲ ನಾನು ಧಾರಾಳವಾಗಿ ಕೊಡ್ತಾ ಇದ್ದೀನಿ, ಅದರಿಂದ ನನ್ಗೆ ಇನ್ನೊಂದಷ್ಟು ಹಣ ಹೆಚ್ಚಾಗ್ಲಿ, ನಾನ್ ಇದು ಮಾಡೋದ್ರಿಂದ ನನ್ಗೆ ಏನಾಗುತ್ತೆ, ಒಂದು ಒಳ್ಳೆ ಹೆಸರು ಬರುತ್ತೆ, ಸಮಾಜದಲ್ಲಿ ಕೀರ್ತಿ ಜಾಸ್ತಿ ಆಗತ್ತೆ, ನಾನು ಈ ರೀತಿ ಸೇವೆಗಳು ಧರ್ಮಗಳನ್ನ ನಾನು ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನನ್ಗೆ ಒಳ್ಳೆ ಒಳ್ಳೆ ಅಧಿಕಾರ ಸಿಗುತ್ತೆ. ಈ ರೀತಿ ನಮ್ಗೆ ನಾನಾ ಭಾವನೆಗಳನ್ನ ನಾವು ತುಂಬಿಸ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಸೇವೆ ದಾನ ಧರ್ಮಗಳನ್ನ ಮಾಡಿದ್ರು ಅದಕ್ಕೆ ತಕ್ಕಂಥದ್ದೇ ಪರಿಣಾಮ ಬೀರುತ್ತೆ. ಅವಾಗ ನಾವ್ ಹೇಳ್ತೀವಿ, ನಾನು ಧರ್ಮ ಕಾರ್ಯ ಮಾಡ್ತಾ ಇದ್ದೀನಿ, ಆದ್ರೂ ದೇವ್ರು ನನಗೆ ಕಷ್ಟನೇ ಕೊಡ್ತಾ ಇದ್ದಾನೆ. ಇದು ಯಾಕಂದ್ರೆ ಇಲ್ಲಿ ನಮ್ಗೆ ಎಷ್ಟೋ ಜನ ನಮ್ಮ ಹತ್ರ ಬಂದು ಇದೇ ಮಾತೆ ಹೇಳೋದು, ಎಷ್ಟು ವರ್ಷದಿಂದ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ, ಎಷ್ಟೆಲ್ಲಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಎಷ್ಟೆಲ್ಲಾ ದಾನ ಧರ್ಮ ಮಾಡ್ತಾ ಇದ್ದೀನಿ, ಆದ್ರೂ ನನ್ಗೆ ಏನಾದ್ರೂ ಒಂದು ಪ್ರಾಬ್ಲಮ್ಗಳು ಬರ್ತಾನೆ ಇದೆಯಲ್ಲ, ಯಾಕೆ ಬರ್ತಾ ಇದೆ? ನಾನ್ ಯಾವ ರೀತಿ ಮನ್ಸಲ್ಲಿ ಇಟ್ಕೊಂಡು ನನ್ ಸುತ್ತ ನಾನ್ ಬಲೆ ಎಣ್ಕೊಂಡು ನಾನ್ ಧರ್ಮ ಮಾಡ್ತಾ ಇದ್ದೀನೋ ಅದಕ್ಕೆ ತಕ್ಕಂತೆ ನನ್ನ ಹತ್ರ ಇರೋರು ಕೂಡ ಅದೇ ಗುಣ ಇರೋರು ಸಿಕ್ಕಿ ಅವರು ನಮ್ಮಿಂದ ಅದೇ ಬಯಸ್ತಾ ಇರ್ತಾರೆ. ಇದು ನಮ್ಗೆ ಗೊತ್ತಾಗೋದೇ ಇಲ್ಲ. ಅಲ್ಲಿ ಏನಾದ್ರೂ ಏರ್ಪೇರುಗಳಾಗಿ ಮತ್ತೆ ಜೀವನದಲ್ಲಿ ಸಮಸ್ಯೆ ಶುರುವಾದಾಗ, ದೇವ್ರೇ ನಾನ್ ಎಷ್ಟೆಲ್ಲಾ ಮಾಡ್ತಾ ಇದ್ದೀನಿ ನಿನ್ಗೆ, ಆದ್ರೂ ನೀನ್ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಲ್ಲ. ಹಾಗಾದ್ರೆ ಇವತ್ತು ದೇವ್ರ ಬಂದು ನಮಗ್ ಕಷ್ಟ ಕೊಡ್ತಾ ಇರೋದು? ಹಾಗಾದ್ರೆ ಧರ್ಮ ಅಥವಾ ಸೇವೆ ಅಂತಂದ್ರೆ ಏನು? ಧರ್ಮ ಅನ್ನೋದು ಆಗ್ಲಿ ಸೇವೆ ಅನ್ನೋದಾಗ್ಲಿ ಬೇರೆಯವ್ರಿಗೆ ಅಂದ್ರೆ ಪರರಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲಾರು ಹೇಳ್ತೀವಿ. ಈಗ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ನೆನೆಸಿ ಅಥವಾ ನಾನ್ ಸಂತೋಷದಿಂದ ನಾನು ಧರ್ಮ ಮಾಡದ್ಮೇಲೆ ಮತ್ತೆ ಅದ್ರೊಳಗೆ ಯಾಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ? ಮತ್ತೆ ಅದರಿಂದ ನನ್ಗೆ ಹಿಂಗಾಗ್ಬೇಕು ಹಾಗಾಗ್ಬೇಕು ನನ್ಗೆ ಒಳ್ಳೇದಾಗ್ಬೇಕು ಅಂತ ಅಲ್ಲಿ ನಾವು ಎಡುತ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ನಾನು ಬಲೆಲ್ ಸಿಕ್ಕಾಕೊಂಡಿದ್ದೀನಿ. ಧರ್ಮ ಅನ್ನೋದು ಕಲೆ, ನಾನ್ ಸಂತೋಷವಾಗಿ ಮಾಡ್ಬೇಕು ಅನ್ನೋದು ಒಂದು ಕಲೆ. ಅದು ಬೇರೆಯವ್ರಿಗೆ ಅವ್ರಿಗೆ ಇಷ್ಟ ಇದೆಯೋ ಅದರಿಂದ ನನಗೆ ಮತ್ತೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅದೆಲ್ಲ ಬೇಡ. ಆ ಧರ್ಮ ಮಾಡ್ಬೇಕಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ, ಪರರಿಗೆ ಒಳ್ಳೇದಾಗ್ಲಿ ಅಂತ ನೆನೆಸಿ ನಾವ್ ಯಾವಾಗ ಸಂತೃಪ್ತಿ ರೀತಿ ಯಾವುದೇ ನಿರೀಕ್ಷೆ ಇಲ್ಲದೆ ಮನಸ್ಸನ್ನ ಮಾರ್ಪಾಟ್ ಮಾಡ್ಕೊಳ್ಳೋದು ಕೂಡ ಒಂದು ಕಲೆನೇ. ಈ ರೀತಿ ಮಾಡ್ಕೊಂಡಾಗ ಮಾತ್ರನೇ ನಮ್ಗೆ ಪ್ರಕೃತಿನಾಗ್ಲಿ ಸಮಾಜನಾಗ್ಲಿ ಅರ್ಥ ಮಾಡ್ಕೊಳಕ್ ಸಾಧ್ಯ. ಇಲ್ಲ ಅಂದ್ರೆ ಅಲ್ಲೂ ಕೂಡ ನಾವೇನಾಗ್ತೀವಿ, ಬಲೆಲೇ ಸಿಕ್ಕಾಕೊಂಡು ಸಮಸ್ಯೆಗಳ ಸುಳಿಲೇ ಸಿಕ್ಕಾಕೊಂಡು
ಆ ಸುಳಿ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಪ್ರಕೃತಿನೂ ಸೇರಿ ಸಮಾಜದ ಮುಖಾಂತರನೂ ನಮ್ಗೇನಾಗ್ತಾ ಇದೆ, ಕಾರ್ಯ ಮಾಡ್ತಾ ಇದೆ ಅನ್ನೋದನ್ನ ನಾವು ಮರ್ತು ಬಿಟ್ಟಿದೀವಿ. ಇದು ನಾವೇನ್ ಮಾಡ್ಕೊಂಡಿದೀವಿ, ನಮ್ಮ ಒಳಗಡೆ ಇದು ನಡೀತಾ ಇರೋದು. ಒಳಗಡೆ ಆಗಿರೋದನ್ನ ನಾವೇನ್ ಮಾಡಿದ್ವಿ, ಇಷ್ಟೊತ್ ತನಕ ಅದನ್ನ ನಾವು ಆಲೋಚನೆ ಮಾಡಿದ್ವಿ. ಹೇಗೆ ನನ್ನ ಒಂದು ಭಾವನೆಗಳು ಮನಸ್ಸಿನಲ್ಲಿ ಮಾರ್ಪಾಟಾಗಿ ಏನೇನೆಲ್ಲ ಆಗ್ತಾ ಇದೆ, ಅದರಿಂದ ಬಲೆಯಲ್ಲಿ ಸಿಕ್ಕಾಕೊಂಡು ನಾನೇ ಹೇಗೆ ಒದ್ದಾಡ್ತಾ ಇದ್ದೀನಿ ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ನನ್ನಿಂದ ಹೊರಟಿರೋಂತ ಅಲೆ ಪ್ರಕೃತಿಲಿ ಸಮಾಜದಲ್ಲಿ ಹೇಗೆ ಕ್ರಿಯೆ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಈಗ ನಾವು ನಮ್ಮ ಒಂದು ಬದುಕಿನ ಹಾದಿಯಲ್ಲಿ ಹಲವಾರು ಅಡೆತಡೆಗಳು ಒದಗ್ತಾನೇ ಇರುತ್ತೆ. ಈಗ ಆ ತರ ತಡೆಗಳ ಬಂದಾಗ ನಾವೇನ್ ಮಾಡ್ತೀವಿ, ಯಾರಿಂದ ತಡೆ ಆಗಿದ್ಯೋ, ಬಹಳ ಸಂಗಾತಿ ಇರ್ಬೋದು, ಹತ್ತಿರದ ಬಂಧುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು ಸುತ್ತಮುತ್ತ, ಅವ್ರನ್ನೆಲ್ಲ ನಾವೇನ್ ಮಾಡ್ತೀವಿ, ಬೈಕೊಳ್ತೀವಿ. ಅವ್ರ ದೇವ್ರು ಸರಿಯಾದ ಶಿಕ್ಷೆ ಕೊಡ್ಲಿ ಅಂತ ಹೇಳ್ತೀವಿ. ಅಥವಾ ತುಂಬಾ ತೊಂದರೆಗಳನ್ನ ಅನುಭವಿಸಿದಾಗ ಅವ್ರಿಗೆ ಏನಾದ್ರೂ ಕೆಡಕಾಗ್ಲಿ, ನಾಶ ಆಗ್ಲಿ, ಈ ತರ ಎಷ್ಟೋ ಭಾವನೆಗಳು ನಮ್ಮ ನೋವಿನಿಂದ ಹೊರಡ್ತವೆ. ಈ ರೀತಿ ನಮ್ಮ ಮನಸ್ಸಿನಿಂದ ಹೊರಟಂತ ಅಲೆಗಳು ಪ್ರಕೃತಿನ ಸೇರಿ ಪ್ರಪಂಚದಲ್ಲಿರುವಂತ ಎಲ್ಲಾ ಮಾನವರಿಗೂ ಸೇರಿ ಯಾರು ನಾವು ಕಳುಹಿಸಿದ ಅಲೆಯ ಮನಸ್ಥಿತಿಯಲ್ಲಿ ಇರ್ತಾರೋ ಅವ್ರಿಗೆಲ್ಲ ಅದು ತಲುಪಿ ಅದು ಕ್ರಿಯೆ ಮಾಡಿಸ್ಬಿಡತ್ತೆ. ಈಗ ನಾವು ಹೇಗೆ ಅಂತ ಕೇಳ್ಬೋದು. ಇವತ್ತು ತುಂಬಾ ಒಂದು ವಿಜ್ಞಾನ ಮುಂದುವರೆದಿಂದ ಹೇಳೋದಿಕ್ಕೂ ಒಂದು ಸಲೀಸಾಗುತ್ತೆ. ಇವತ್ತು ಟಿವಿ ಇಲ್ಲ ನಾವೆಲ್ಲ ನೋಡ್ತಾ ಇದೀವಿ, ಅದ್ರೊಳಗೆ ಸಾವಿರಾರು ಚಾನೆಲ್ಗಳಿವೆ. ರಿಮೋಟ್ ನಲ್ಲಿ ನಾವ್ ಯಾವ ಚಾನೆಲ್ ಒತ್ತಿದ್ರು ಆ ಚಾನೆಲ್ ಬರುತ್ತೆ. ಅಂದ್ರೆ ಅಷ್ಟು ಅನೆಗಳ ಚಾನಲ್ ಎಲ್ಲಿದೆ ಅಂದ್ರೆ ಅಲ್ಲಿದೆ. ನಾವ್ ಯಾವ್ದು ಹಾಕ್ತಿವೋ ಅದು ಬರುತ್ತೆ. ಅಂದ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಅದು ಬರ್ತಾ ಇದೆ. ಅಂದ್ರೆ ಅದು ಸ್ಯಾಟಲೈಟ್ ಆಗ್ಲಿ ಟವರ್ ಆಗ್ಲಿ ಬಳಸೋದು ಯಾಕೆ ಅಂದ್ರೆ ಒಂದು ಕ್ಲಾರಿಟಿಗೋಸ್ಕರ, ಎಲ್ಲಾ ಕಡೆ ಕರೆಕ್ಟ್ ಆಗಿ ಬರ್ಲಿ ಅಂತ. ಇವೆಲ್ಲ ಯಾವುದು ಅಂತಂದ್ರೆ ಮಾನವ ಕಂಡಿಡ್ದಿರುವಂತ ವಸ್ತುಗಳೇ. ಈಗ ಅಲ್ಲಿ ನಾವ್ ಟಿವಿ ಇಲ್ಲ, ಹಾಕಿಲ್ಲ, ನಾವ್ ಫೋನ್ ಮುಂದೆ ಕೂತಿದೀವಿ ಅಂದ್ರೆ ಅಲ್ಲಿ ಟಿವಿಲಿ ಅಲೆಗಳು ಬರೋದ್ ಬಂದೇ ಬರುತ್ತಲ್ವಾ. ನಾವು ಹಾಕ್ಲಿ ಹಾಕದೇ ಇರ್ಲಿ ಆ ಅಲೆಗಳು ಅಲ್ಲಿ ಕ್ರಿಯೆ ನಡೆಸ್ತಾ ಇದೆ. ನಾವು ಹಾಕಿದ್ರೆ ಬರುತ್ತೆ, ಅಂದ್ರೆ ಬರಲ್ಲ. ಅದೇ ರೀತಿ ನಾವು ಕಳಿಸಿರುವಂತ ಪ್ರತಿಯೊಂದು ಅಲೆನು, ಈಗ ನಾವು ಕೋಪ ಅಥವಾ ಉದ್ವೇಗಗಳಿಂದ ಕಳಿಸಿರೋ ಅಲೆ ಎಲ್ಲಿ ಹೋಗಿ ಸೇರುತ್ತೆ, ಪ್ರಕೃತಿಲಿ ಸೇರಿ ಅದೇ ಮನಸ್ಥಿತಿ ಇರೋರಲ್ಲಿ ಹೋಗಿ ತಲುಪಿ ವೇಗ ಹೆಚ್ಚಿಸಿ ಅವರ ಮುಖಾಂತರ ಮಾಡಬಾರ್ದು ಮಾಡುತ್ತೆ. ಅಂದ್ರೆ ಇವಾಗ ಆತ ಅಪರಾಧಿ ಆಗ್ಬಿಡ್ತಾನೆ, ಅವನಿಗೆ ಶಿಕ್ಷೆನೂ ಆಗುತ್ತೆ. ನಾವೇನ್ ಹೇಳ್ತೀವಿ, ಇಂಥವ್ರಿಗೆ ಹೀಗೆ ಆಗ್ಬೇಕು ರೀ, ಸರಿಯಾದಾಯ್ತು ಅಂತ ಹೇಳ್ತೀವಿ. ಅಂದ್ರೆ ಆ ಶಿಕ್ಷೆಗೆ ಸರಿಯಾಗಾಯ್ತು. ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗಿದ್ ಒಂದು ಅಂಶ ಏನು ಅಂದ್ರೆ, ಅಪರಾಧಿಗೆ ಶಿಕ್ಷೆ ಆಯ್ತೇ ಹೊರ್ತು ಅಪರಾಧ ಮಾಡ್ಬೇಕು ಅನ್ನೋ ಆಲೋಚನೆಗಳಿಗೆ ಶಿಕ್ಷೆ ಆಗಿಲ್ಲ. ಇವತ್ತು ಈ ತರ ಶಿಕ್ಷೆಗಳನ್ನ ಹೆಚ್ಚು ಹೆಚ್ಚಾಗಿ ಕೊಡ್ತಾ ಇದ್ರೂ ಕೂಡ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಏನು, ಯಾರಿಗೆಲ್ಲ ಯಾವುದು ತಮ್ಮ ಕೈಯಲ್ಲಿ ನೆರವೇರಕ್ಕಾಗಿಲ್ವೋ ಅದೆಲ್ಲಾ ಭಾವನೆಗಳು ಪ್ರಕೃತಿನ ಸೇರಿ ಆ ಮನಸ್ಥಿತಿ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರೋರ್ ಕೈಯಲ್ಲಿ ಕ್ರಿಯೆ ನಡೆಸ್ತಾ ಇದೆ. ಹಾಗಾದ್ರೆ ಅಪರಾಧದ ಅಲೆ ಕಡಿಮೆ ಆಗಿಲ್ಲ. ಈಗ ಪ್ರತಿಯೊಬ್ಬ ಮಾನವನಲ್ಲೂ ಬದಲಾವಣೆ ಉಂಟಾದ್ರೆ ಮಾತ್ರನೇ ಪ್ರಕೃತಿಲಿ ಬದಲಾವಣೆ ಆಗೋದು. ನಾವೇನ್ ಮಾಡ್ತಾ ಇದ್ದೀವಿ, ನಾವು ಅನ್ಕೊಂಡ್ವಿ ಅಷ್ಟೇ, ನಾವ್ ಯಾವ ತಪ್ಪು ಮಾಡಿಲ್ಲ, ನಾವು ಮಾಡ್ಬೇಕು ಅನ್ನೋ ಪ್ರಯತ್ನ ಕೂಡ ಮಾಡಿಲ್ಲ, ಅದರಿಂದ ನಾವು ಒಳ್ಳೆಯವರು. ಅವನು ಮಾತ್ರ ಹೇಗ್ ತಪ್ಪಿತಸ್ಥ ಆಗ್ತಾನೆ? ಹಾಗಾದ್ರೆ ಅದಕ್ಕೆ ನನಗ್ ಶಿಕ್ಷೆ ಇಲ್ವಾ? ಖಂಡಿತ ಇದೆ.
ಆ ಅಲೆ ಎಲ್ಲಿಂದ ಹೊರಡ್ತೋ ಏನಾಗತ್ತೆ, ಅದು ಸುತ್ತಿ ಸುತ್ತಿ ನಮ್ಮೊಳಗಡೆನೆ ಬರೋದು. ಯಾವುದು ಎಲ್ಲಿ ಹೋದ್ರು ಪ್ರಕೃತಿ ಏನ್ ಮಾಡುತ್ತೆ, ಸುತ್ತಿ ವಾಪಸ್ ಎಲ್ಲಿಂದ ಹೋಗ್ತೋ ಅಲ್ಗೆ ತಂದ್ಬಿಡುತ್ತೆ. ಆಗ ನಮ್ಗೆ ಏನಾದ್ರೂ ತೊಂದ್ರೆ ಆದಾಗ ನಾವೇನ್ ಹೇಳ್ತೀವಿ ಅಂದ್ರೆ, ನಾವ್ ಎಷ್ಟೆಲ್ಲಾ ಒಳ್ಳೆ ಕೆಲಸ ಮಾಡ್ತೀವಿ, ಆದ್ರೂ ದೇವ್ರು ನನ್ಗೆ ಶಿಕ್ಷೆ ಕೊಡ್ತಾನೆ, ಅವರಿಂದ ಕಷ್ಟ ಬರ್ತಾ ಇದೆ, ಇವರಿಂದ ಸಮಸ್ಯೆ ಬರ್ತಾ ಇದೆ. ಸಮಸ್ಯೆ ಆಗ್ಲಿ ಕಷ್ಟಗಳಾಗ್ಲಿ ಯಾರು ಯಾರಿಂದನೂ ಬರಲ್ಲ, ನಮ್ಗೆ ಹಾಕೊಂಡಿರೋ ಬಲೆಲಿ ನಾವೇ ಸಿಕ್ಕಾಕೊಂಡು ಅವ್ರ ಮುಖಾಂತರ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಷ್ಟೆ. ಅದೇ ರೀತಿ ಅಂದ್ರೆ ಇವತ್ತು ಪ್ರಕೃತಿಗೂ ಕೂಡ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇದು ಮಾನವರಿಂದ ನಡೀತಾ ಇರೋಂತ ಒಂದು ಕ್ರಿಯೆ, ಅದಕ್ಕೆ ಪ್ರಕೃತಿಲೂ ಸಹಾಯ ಮಾಡ್ತಾ ಇದೆ. ಇವತ್ತಿನ ಒಂದು ಪ್ರಸ್ತುತ ಕಾಲಕ್ಕೆ ನಮಗೆ ಬೇಕಾಗಿರೋದು ಮನಸ್ಸನ್ನ ಅರಳಿಸುವಂತ ಒಂದು ಕಲೆ. ಈ ಬಲೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಕಲೆ ಬೇಕು. ಅದನ್ನೇ ವೇದಾದ್ರಿ ಮಹರ್ಷಿಯವ್ರು ಕೊಟ್ಟಿರುವಂತ ಮನೋವಿಕಾಸ ಕಲಾ. ಅವರು ಎಲ್ಲಾ ಕಲೆಗಳಲ್ಲೂ ಅತ್ಯುನ್ನತವಾದ ಕಲೆನೇ ಜೀವನ ನಡೆಸೋಂತ, ತನ್ನ ಮೂಲನ ಅರಿಯುವಂತ, ದೈವವನ್ನು ಅರಿಯುವಂತಹ, ಸಮಾಜ ಪ್ರಕೃತಿಯ ಜೊತೆ ಬೆಸೆದು ಬಾಳುವಂತಹ ಅದ್ಭುತವಾದಂತ ಒಂದು ಕಲೆನೇ ಮನೋವಿಕಾಸ ಕಲೆ. ಆದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಇದು ಪ್ರಕೃತಿಲೂ ಸೇರಿ ಪ್ರಕೃತಿಲೂ ಹೇಗ್ ಕ್ರಿಯೆ ಮಾಡ್ತಾ ಇದೆ ಅಂದ್ರೆ, ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ನಮ್ ಎಲ್ಲ ಜನರಲ್ ಆಗಿ ಎಲ್ರಿಗೂ ಗೊತ್ತಿರೋ ವಿಷಯನೇ, ಮಳೆಗಳನ್ನ ನಾವು ಬೈಕೊಳ್ತೀವಿ. ಅಂದ್ರೆ ನನ್ನ ಒಂದು ಮಕ್ಕಳು ಸ್ಕೂಲಿಂದ ಬರ್ಬೇಕು, ಅವ್ರಿಗೇನು ತೊಂದ್ರೆ ಆಗ್ಬಾರ್ದು ಮಳೆಯಿಂದ, ಅಥವಾ ನಮ್ಮ ಮನೆ ಕೆಲ್ಸ ಕಾರ್ಯಗಳು ಒಂದು ಏನೋ ಫಂಕ್ಷನ್ ಇಟ್ಕೊಂಡಿದೀವಿ ಅದಕ್ ತೊಂದ್ರೆ ಆಗ್ಬಾರ್ದು, ನಮ್ ಪ್ರಯಾಣಕ್ ತೊಂದ್ರೆ ಆಗ್ಬಾರ್ದು, ಈ ರೀತಿ ಒಬ್ಬೊಬ್ರು ಕೂಡ ಮಳೆನ ಈಗ ಬರೋದ್ ಬೇಡ ಮುಂದಿಗ್ ಬರ್ಲಿ ಆಗ ಬರ್ಲಿ ಅಂತ ನೆನೆಸಿ ಪ್ರಕೃತಿಲಿ ನಾನ್ ಸ್ಟಾರ್ಟಿಂಗೇ ಹೇಳ್ದೆ, ಪ್ರಕೃತಿಲಿ ಒಂದು ಸಮತೋಲನ ವ್ಯವಸ್ಥೆ ಇದೆ, ಅದಕ್ಕೆ ತಡೆ ಮಾಡ್ತಾ ಇದೀವಿ. ಆ ತಡೆ ಪ್ರಕೃತಿಲಿ ಬದಲಾವಣೆ ಉಂಟಾಗಿ ಬರ ಬಂದ್ಬಿಡುತ್ತೆ. ಇಲ್ಲ ಬರ ಬಂದಾಗ ಮತ್ತೆ ಮಳೆಗಾಗಿ ಒದ್ದಾಡಿ ಅತಿಯಾಗಿ ಪ್ರವಾಹನ ಸೃಷ್ಟಿಸುವಂತ ಮಳೆಗಳು ಬರ್ತಾ ಇದೆ. ಮತ್ತೆ ಅವಾಗೂ ಏನ್ ತಪ್ಪು ಮಾಡ್ತಾ ಇದೀವಿ, ಅವಾಗೂ ಬೈಕೊಳ್ಳೋದು ಪ್ರಕೃತಿನ ಮಳೆನೆ. ಈ ವ್ಯತ್ಯಾಸಗಳಿಂದ ಏನಾಗ್ತಾ ಇದೆ, ನಾವು ತಿಳ್ಕೊಂಡಿರೋದೇನು ಅಂದ್ರೆ, ರೈತರಿಗಷ್ಟೇ ನಮ್ಗೆ ಮಳೆ ಬೇಕಾಗಿರೋದು, ನಮ್ಗೆಲ್ಲ ಬೇಡ ಅಂತ ನಾವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತೀವಿ. ಇವತ್ತು ಪ್ರತಿಯೊಂದು ಸಾಮಾನಿನ ಬೆಲೆನೂ ನಮ್ಗೆ ಜಾಸ್ತಿ ಆದಾಗ ನಾವೇನ್ ಅನ್ಕೊಳ್ತೀವಿ, ಹಣದ ಟ್ರಾನ್ಸಾಕ್ಷನ್ ಎಲ್ಲ ಜಾಸ್ತಿ ಇದೆ ಇವತ್ತು ಅದಕ್ಕೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ. ಅಲ್ಲ, ಯಾವಾಗ ಬೆಳೆ ಚೆನ್ನಾಗಿ ಬರುತ್ತೋ ತಾನಾಗೇ ಕಡಿಮೆ ಆಗೋಗಿರುತ್ತೆ. ಅರೆ ಯಾವಾಗ ಬೆಳೆ ಬರೋದಿಲ್ವೋ ಮಳೆಯ ಏರ್ಪೇರಿಂದ ಅದು ಸಮಾಜದ ಒಂದು ವ್ಯವಸ್ಥೆನೇ ಬುಡಮೇಲು ಮಾಡಿ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ತೊಂದರೆ ಆಗತ್ತೆ. ಅಷ್ಟೇ ಅಲ್ಲ, ಕುಡಿಯೋ ನೀರ್ಗೆ ತೊಂದರೆ ಆಗತ್ತೆ, ಆ ಕರೆಂಟ್ಗೆ ತೊಂದರೆ ಆಗತ್ತೆ. ಯಾಕಂದ್ರೆ ನೀರ್ ಚೆನ್ನಾಗಿದ್ರೇನೆ ಕರೆಂಟ್ ಉತ್ಪತ್ತಿಗೆ ಸಾಧ್ಯ, ಅದ್ರ ತೊಂದರೆ ಆಗತ್ತೆ. ಇದೆಲ್ಲ ಒಂದಕ್ಕೊಂದು ಚೈನ್ ಲಿಂಕು. ಅವಾಗ ನಾವು ಬೈಕೊಳ್ಳೋದೇನು ಅಂದ್ರೆ, ನೀರ್ ಸರಿಯಾಗಿ ಬಿಟ್ಟಿಲ್ಲ ಅಂದ್ರೆ ಮುನ್ಸಿಪಾಲ್ಟಿನ ಕಾರ್ಪೊರೇಷನ್ ಅವ್ರನ್ನ ಬೈಕೊಳ್ಳೋದು, ಅಥವಾ ಎಲ್ಲ ರೇಟ್ಗಳು ಜಾಸ್ತಿ ಆಯ್ತು, ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಆಯ್ತು ಅಂದ್ರೆ ಸರ್ಕಾರನ ಬೈಕೊಳ್ಳೋದು. ಏನಾಗ್ತಾ ಇದೆ ಅಂದ್ರೆ, ನಮ್ಗೆ ಬೇರೆಯವ್ರ ಮೇಲೆ ತಪ್ಪೊರ್ಸಿ ಅವ್ರನ್ನ ಬೈಕೊಳ್ಳೋದ್ರೊಳಗೆ ನಾವು ಕಾಲ ಕಳೀತಿದ್ದೇವೆ ಹೊರ್ತು ನಮ್ಮ ಒಬ್ಬೊಬ್ರು ಭಾವನೆಗಳನ್ನ ನಾವು ಬದಲಾಯಿಸ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಸೈನ್ಸ್ ತುಂಬಾ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಪ್ರಕೃತಿಲಿ ಏರ್ಪೇರ್ಗಳಾದ ತಕ್ಷಣ ಹೇಳ್ತಾರೆ, ಈಗ ಹೆಚ್ಚು ಮಳೆ ಬರುತ್ತೆ, ಚಂಡಮಾರುತ ಬರುತ್ತೆ, ಈ ರೀತಿ ಭೂಮಿಲಿ ಒಂದು ಬದಲಾವಣೆಗಳಾಗುತ್ತೆ ಅಂತ. ಅದಕ್ಕೆ ತಕ್ಕಂತೆ ನಮ್ಮನ್ನ ನಾವು ಮಾರ್ಪಾಟ್ ಮಾಡ್ಕೊಂಡು ಅದಕ್ಕೆ ಏನ್ ಬೇಕೋ ಜಾಗ್ರತೆ ವಹಿಸಿ ಅದಕ್ಕೆ ತಕ್ಕಂತೆನೆ ನಾವು ಹೊಂದ್ಕೊಂಡು ಜೀವನ ಮಾಡ್ಬಿಟ್ರೆ ಇದು ಯಾವ್ದೂ ಸಮಸ್ಯೆ ಅಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಅದಕ್ಕೆ ಮೀರಿ ನನ್ನ ಭಾವನೆಗಳನ್ನ ಹಾಕೊಂಡು ನಾನೇ ಸಿಕ್ಕಾಕೊಂಡಿರೋ ಬಲೆಯಲ್ಲಿ ಮತ್ತೆ ಸಮಾಜದ ಮುಖಾಂತರ ಅದು ನನಗೆ ಕಷ್ಟ ಒದಗಿದಾಗ ಮತ್ತೆ ಅದ್ರೊಳಗೆ ಒದ್ದಾಡ್ತಾ ಇರೋದು ಕೂಡ ಪ್ರತಿಯೊಬ್ಬ ಮಾನವ ಮಾತ್ರನೇ. ಅದಕ್ಕಾಗಿನೇ ನಮ್ಗೆ ಮಹರ್ಷಿ ಇಷ್ಟೆಲ್ಲಾ ಕೊಟ್ಬಿಟ್ಟು ಒಂದು ಕಲೆನ ಅಂದ್ರೆ ಮನಸ್ಸನ್ನ ಅರಳಿಸ್ಕೊಳ್ಳೋಂತ ಒಂದು ಕಲೆನ ಕೊಟ್ಟಿದ್ದಾರೆ.
ಮತ್ತೆ ಅದ್ರೊಳಗೂ ನಮ್ಗೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಯಾವಾಗ್ಲೂ ಒಂದು ಅನುಮಾನ, ಇಷ್ಟೊಂದೆಲ್ಲ ನಾವು ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ, ಎಷ್ಟೋ ವಂಶ ಪಾರಂಪರ್ಯದಿಂದ ನಾವು ಹೊತ್ಕೊಂಡ್ ಬಂದ್ಬಿಟ್ಟಿದೀವಿ, ನಾವೆಲ್ಲ ಇದನ್ನ ಪರಿಹಾರ ಮಾಡ್ಕೊಂಡು ಆತ್ಮ ಆಗ್ಲಿ ದೈವನಾಗ್ಲಿ ಅರಿಯೋದಿಕ್ಕೆ ಸಾಧ್ಯನಾ ಅಂತ ನಮ್ಗೆಲ್ಲರಿಗೂ ಒಂದು ಅನುಮಾನ. ಆದ್ರೆ ಖಂಡಿತ ಸಾಧ್ಯ. ಯಾಕೆ ಅಂದ್ರೆ ಯಾರು ಯಾವುದೇ ಕರ್ಮ ಮಾಡಿರ್ಲಿ ಅಥವಾ ಯಾವ್ದನ್ನೇ ಒತ್ಕೊಂಡ್ ಬಂದಿರ್ಲಿ, ಆದ್ರೆ ಅದನ್ನ ಬದಲಾವಣೆ ಮಾಡ್ಕೊಳ್ಳೋ ಅಂತ ಅದ್ಭುತ ಶಕ್ತಿ ನಮ್ಮ ಮನಸ್ಸಿಗಿದೆ. ಅದು ಯಾರ ಬಳಿ ಅಂದ್ರೆ ನಮ್ಮಲ್ಲೇ ತಾನೇ ಇರೋದು. ಯಾವಾಗ ನಾವು ಮನಸ್ಸನ್ನ ಸರಿಪಡಿಸ್ಕೊಳ್ತೀವೋ ಆಗ ಇದ್ಯಾವುದು ಸಮಸ್ಯೆ ಅನ್ನಲ್ಲ. ಆದ್ರೆ ಯಾವಾಗ ಸರಿಪಡಿಸ್ಕೊಳ್ಳಲ್ವೋ ಅವಾಗ ಆ ಕಷ್ಟದಲ್ಲೇ ತೊಳಲಾಡ್ಕೊಂಡು ಅದನ್ನೇ ಕೊರ್ಕೊಂಡು ನಮ್ಗೆ ಏನೊಂದು ಭಯ ಅಂದ್ರೆ ಇವನ್ನೆಲ್ಲ ನಾನ್ ಮಾಡ್ಕೊಳಕ್ ಹೋದ್ರೆ ನನ್ಗೆಲ್ಲಿ ಇಂದ್ರಿಯ ಸುಖ ಕಡಿಮೆ ಆಗೋಗ್ಬಿಡುತ್ತೋ, ಅಥವಾ ನನ್ಗೆ ಏನ್ ನಾನು ಸಂಪಾದನೆ ಎಲ್ಲ ಮಾಡ್ತೀವೋ ಅವನ್ನೆಲ್ಲಾ ಬಿಟ್ಬಿಡ್ಬೇಕೇನೋ, ಅಥವಾ ನನ್ಗೆ ಏನ್ ಈ ಒಂದು ಜೀವನ ನಡೆಸ್ತಾ ಇದೀನೋ ಅದು ನಡ್ಸೋದಿಕ್ಕೆ ಆಗಲ್ವೇನೋ ಅನ್ನೋ ತರ ಅಂಟ್ರು ಅಂಟದೇ ಇರೋ ತರ. ಅಂದ್ರೆ ಈಗ ನಮ್ಗೆ ಅಟ್ ಪ್ರೆಸೆಂಟ್ ಏನಾನ ಸಮಸ್ಯೆ ಬಂತ ಅವಾಗ ಇವೆಲ್ಲ ಮಾಡ್ಕೊಂಡ್ಬಿಡೋಣ, ಇದ ಕಳೀತು ಅಂದ್ರೆ ಆಯ್ತು ಅನ್ನೋ ರೀತಿಯಲ್ಲಿ ಎಷ್ಟೋ ಸಲ ನಾವು ನಿರ್ಧಾರಗಳನ್ನ ತಗೊಂಡ್ಬಿಡ್ತೀವಿ. ಅಂದ್ರೆ ಇದು ಕೂಡ ಒಂದು ಬಲೆನೇ ತಾನೇ, ನಾವೇ ಎಣ್ಕೊಳ್ತಾ ಇರೋದು. ಅಲ್ಲಿ ಯಾವಾಗ ಈ ರೀತಿ ಯೋಚನೆ ಮಾಡಿದಿದ್ರೆ ವೇದಾದ್ರಿ ಮಹರ್ಷಿ ಇವತ್ತಿ ಮನೋವಿಕಾಸ ಕಲೆನ ಕೊಡೋದಿಕ್ ಸಾಧ್ಯ ಆಗ್ತಿತ್ತ? ತಾವು ಏನು ನಡೆದ್ಕೊಂಡ್ ಬಂದ್ರೋ ಅಂದ್ರೆ ತಾವು ಪಡೆದಂತ ಒಂದೇ ಜನ್ಮದಲ್ಲಿ ಮಾನವ ತನ್ನ ಗುರಿನ ಸಾಧಿಸ್ಬೋದು ಅಂತ ತಾವು ಸಾಧನೆ ಮಾಡಿ ತೋರ್ಸಿದ ನಂತರನೇ ಮನಸ್ಸನ್ನು 6ನೇ ಅರಿವಿನ ದಾರಿಯಲ್ಲಿ ನೆಲೆಗೊಳಿಸ್ಬೋದು ಅನ್ನೋ ಕಲೆನ ತಿಳ್ಕೊಂಡು ಕೊಟ್ಟದ್ದೇ ಮನೋವಿಕಾಸ ಕಲಾಯೋಗ ಅಂತ ಅದ್ಭುತ ಕಲೆ ಇವತ್ತು ನಮ್ಗೆಲ್ರಿಗೂ ಒಂದು ಸಿಕ್ಕಿದೆ. ಅದನ್ನ ಅಳವಡಿಸ್ಕೊಂಡು ಏನು ಒಂದು ನಮ್ಮ ಜೀವನದ ಒಂದು ಉದ್ದೇಶ ಇದೆಯೋ, ಆತ್ಮನ ಅರಿಯೋದಾಗ್ಲಿ ಅಥವಾ ದೈವನ ಅರಿಯೋದಾಗ್ಲಿ 6ನೇ ಅರಿವನ್ನ ಅರಿಯೋದಾಗ್ಲಿ, ಆ ನೆಲೆಗೆ ನಮ್ಮ ಒಂದು ಮನಸ್ಸನ್ನ ಕಲೆಯಾಗಿ ತಗೊಂಡ್ ಬರೋದಿಕ್ಕೆ ಒಂದು ಪ್ರಯತ್ನನ ಮಾಡೋಣ ಅಂತ ಹೇಳ್ತಾ, ಈ ತತ್ವವನ್ನ ನಾನು ಅರ್ಥ ಮಾಡ್ಕೊಂಡ್ ರೀತಿಲಿ ನಾನು ತಿಳಿಸಿದ್ದೀನಿ. ಬಾಳ್ಕೆ ಸಮೃದ್ಧಿಯೊಂದಿಗೆ ಎಲ್ಲ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ವಲಯದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ಪ್ರಶ್ನೆ ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಪ್ರಶ್ನೆಗಳನ್ನು ಕೇಳುವ ಮುಂಚೆ ಕೆಲವು ಸೂಚನೆಗಳಿದೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಆತ್ಮ ಸಂಗಮ ವಿಡಿಯೋಗಳನ್ನು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೀವು ಈ ಯೂಟ್ಯೂಬ್ ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಅದರಿಂದ ನೀವು ಮತ್ತೊಮ್ಮೆ ಚಿಂತನೆಯನ್ನು ಕೇಳಲು ಸಾಧ್ಯವಾಗುತ್ತದೆ. ಪ್ರಮುಖ ಸೂಚನೆ: ಕನ್ನಡದಲ್ಲಿ ಆನ್ಲೈನ್ ಸ್ಕೈ ಯೋಗ ಕಲಿಯಲು kundaliniyoga.edu.in ಎಂಬ ಕೋರ್ಸ್ ಈಗಾಗಲೇ ಆರಂಭವಾಗಿದ್ದು ತರಗತಿಗಳು ನಡೆಯುತ್ತಲಿವೆ. ವೆಬ್ಸೈಟ್ ಅನ್ನು ಭೇಟಿ ನೀಡಬೇಕಾಗಿ ವಿನಂತಿ. ಇದೇ ಡಿಸೆಂಬರ್ 16ರಿಂದ ತರಗತಿಗಳು ಆರಂಭವಾಗಿದ್ದು ಇದು ಪಡೆಯಲು ಇಚ್ಛಿಸುವವರು kundaliniyoga.www.com ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಕರೋನಾ ಎಂಬ ಸಂಕಷ್ಟದ ಸ್ಥಿತಿಯಿಂದ ಆದಷ್ಟು ಬೇಗ ಹೊರಬರಲು ನಿಮ್ಮ ಮನೋಬಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ಇದರ ಉಪಯೋಗವನ್ನು ಪಡೆದುಕೊಳ್ಳಲು ನಿಮ್ಮ ನೆರೆಹೊರೆಯವರನ್ನು, ಸ್ನೇಹಿತರನ್ನು ಪ್ರೋತ್ಸಾಹಿಸಲು ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಕೇಳಿ.
ಬಾಳ್ಗೆ ಸಮೃದ್ಧಿಯೊಂದಿಗೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು. ವೆಂಕಟರಮಣ ಅನ್ನೋರು ರೈಸ್ ಅಂಡ್ ಸರ್ ಬಾಳಿಕೆ ಸಮೃದ್ಧಿ ಮೇಡಮ್. ಹೇಳ್ಬೋದು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಪ್ರಶ್ನೆ ಕೇಳಿ ಸರ್. ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳಿಕೆ ಸಮೃದ್ಧಿ ಮೇಡಮ್. ಈಗ ನಮ್ಮ ಈ ಸಂಚಿತ ಕರ್ಮದಿಂದ ಎಷ್ಟೋ ಕರ್ಮಗಳು ಬಂದಿರುತ್ತಲ್ಲ, ಹೌದು ಅದು ಸರ್. ಎಷ್ಟೋ ಯೋನಿಗಳಿಂದ ದಾಟಿ ಎಷ್ಟು ಎಲ್ಲಾ ಸೇರಿ ಈಗ ನಮಗೆ ಬಂದಿದೆ ಅಂತ ಅಂದ್ಮೇಲೆ ಅದು ಇನ್ನ ಎಷ್ಟು ದಿವಸ ಆದ್ರೆ ನಮಗೆ ಇದು ಹೇಗೆ ಕಡಿಮೆ ಮಾಡೋಕ್ ಸಾಧ್ಯ ಅಂತ ಮನೆಗೂಡ ಒಬ್ರು ಕೇಳಿದ್ರು. ಅವರು ಹೇಳಿದ್ರೆ ನಮ್ಗೆ ಸಮಾಧಾನ ಆಗಿಲ್ಲ. ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಎಷ್ಟು ಕರ್ಮ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್. ಈಗ ನೀವ್ ಹೇಳೋ ರೀತಿ 84 ಲಕ್ಷ ಜೀವರಾಶಿಗಳ ಕರ್ಮ ಕೂಡ ನಮ್ಮಲ್ಲಿದೆ. ಅರೆ ಒಂದು ಮರ್ತು ಬಿಟ್ಟಿದೀವಿ ಸರ್. 84 ಲಕ್ಷ ಜೀವರಾಶಿ ಬರೋದಕ್ ಮುಂಚೆ ಏನೊಂದು ದೈವದ ಒಂದು ಮಾರ್ಪಾಟಾಗಿದೆಯೋ, ದೈವಿಕ ಗುಣಗಳು ಕೂಡ ನಮ್ಮ ಜೊತೆಲೇ ಇದೆ ಅನ್ನೋದನ್ನ ಮರ್ತು ಬಿಟ್ಟಿದೀವಿ. ಇದನ್ನ ಕರ್ಮ ನಾವು ಒತ್ಕೊಂಡ್ ಬಂದಿದ್ರು ಕೂಡ, ಆದ್ರೆ ಈ ಜನ್ಮದಲ್ಲಿ ಅದನ್ನ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ಅಗತ್ಯವಾಗಿರೋ ಮನಸ್ಸು ಯಾರ ಬಳಿ ಇದೆ? ನಾವ್ ಮನಸ್ಸಿನಿಂದ ಮಾರ್ಪಾಟ್ ಮಾಡ್ಕೊಂಡ್ರೆ ನಮ್ ದೈವದಾದಿ ಅಥವಾ ನಮ್ ಕರ್ಮಗಳು ತಾನಾಗೆ ನೀಗುತ್ತಲ್ಲ ಸರ್. ನೀವ್ ಕೇಳಿರ್ಬೋದು ಮಹರ್ಷಿದ್ ಒಂದ್ ಹಾಡಲ್ಲಿ ಅವ್ರು ಸ್ಟಾರ್ಟಿಂಗ್ ಪ್ಲೇ ಮಾಡಿದ್ರು. ತಾಯಿ ತಂದೆ ಕೊಟ್ಟ ಧರ್ಮವೋ ಕರ್ಮವೋ ಮತ್ತೇನೋ ಅಚ್ಚೊತ್ತುಗಳು ನನ್ನ ಸ್ವತ್ತಾದವು. ಈ ಎಲ್ಲಾ ಅಚ್ಚೊತ್ತು ಅಥವಾ ಕರ್ಮನ ಕತ್ತರಿಸಿ ದೈವವನ್ನ ಅರಿಯಲು ಬಂದಿರುವಂತ ಒಂದು ಜನ್ಮ. ಅಂದ್ರೆ ಈ ಜನ್ಮ ನಾನ್ ಯಾಕೆ ಎತ್ತಬೇಕಾಗಿತ್ತು? ಅಂದ್ರೆ ಇದು ನನ್ನ ಕೈಯಲ್ಲಿ ಸಾಧ್ಯ ಅಂತಾನೆ ತಾನೇ ನಮ್ಗೆ ಈ ಒಂದು ಜನ್ಮ ಅನ್ನೋದು ಸಿಕ್ಕಿರೋದು. ಕರ್ಮಗಳು ಕಳಿಯೋದಕ್ಕೆ ಅಂದ್ರೆ ಜನ್ಮ ಪಡೆದಿರೋದು ಅಂತಾನೆ ನಮ್ಮಲ್ಲಿ ಒಂದು ಅಂಶ ಇದೆಯಲ್ಲ ಮೇಡಮ್. ಇವಾಗ ಅದು ಕಳ್ಕೊಳಕ್ಕೆ ನಾನ್ ಬಂದಿದ್ದೀನಿ ಅಂದ್ರೆ ಅದ್ ಕಳ್ಕೊಳಕ್ ಸಾಧ್ಯ ಅಂತಾನೆ ತಾನೇ ಬಂದಿರೋದು. ಇದನ್ನ ನಾವ್ ಆಲೋಚನೆ ಮಾಡ್ತಾ ಇಲ್ಲ. ನಾವೇನ್ ಅನ್ಕೊಂಡ್ಬಿಟ್ಟಿದ್ದೇವೆ, ಎಷ್ಟೋ ಜನ್ಮದ ಕರ್ಮ ನಾನ್ ಹೆಂಗ್ ಅಂದ್ರೆ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಸರ್, ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಬಿಡಿ. ಈಗ ನಾವೇನ್ ಹೇಳ್ತೀವಿ ಅಂದ್ರೆ, ಈಗ ನಿಮ್ ತಾಯಿ ತಂದೆ ನೀವ್ ಗಮನಿಸಿ ನೋಡಿ, ಅವ್ರು ಹೇಗ್ ಜೀವನ ಮಾಡ್ತಾ ಇದ್ರು, ಇವಾಗ ಅವ್ರ ತರಾನೇ ನೀವ್ ಜೀವನ ಮಾಡ್ತಾ ಇದ್ದೀರಾ ಅಥವಾ ಅದನ್ನೇನಾದ್ರೂ ಡೆವಲಪ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ಅವ್ರು ಹೇಗೆ ಪಾಪ ಹಳೆ ಕಾಲದ ರೀತಿಲಿ ಯಾವ್ದೋ ಒಂದು ಏನಿರುತ್ತೋ ಅದ್ರೊಳಗೆ ಬದುಕ್ತಾ ಇದ್ರು, ಅದನ್ನ ನೀವ್ ಜೀವನನ ಉತ್ತಮ ಮಾಡ್ಕೊಂಡಿದ್ದೀರಾ ಇಲ್ಲ ತಾಯಿ ತಂದೆ ರೀತಿಯಲ್ಲೇ ಬದುಕ್ತಾ ಇದ್ದೀರಾ? ಈಗಿನ ಕಾಲಕ್ಕೆ ತಕ್ಕ ಹಾಗೆ ನಾವು ಮಾಡ್ಕೊಳ್ತಾ ಇದೀವಿ. ಕರೆಕ್ಟ್ ಸರ್. ಅಂದ್ರೆ ಈಗಿನ ಕಾಲಕ್ಕೆ ತಕ್ಕಂತೆ ನಿಮ್ಮನ್ನ ನೀವು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ. ಮತ್ತೆ ನೀವು ನಿಮ್ ಮಕ್ಳಿಗೆ ಏನ್ ಹೇಳ್ತಾ ಇದ್ದೀರಾ? ನಿಮ್ಗಿಂತ ಚೆನ್ನಾಗ್ ಬಾಳ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನಿಮ್ ರೀತಿಯಲ್ಲ ಬಾಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಸರಿ ಅಲ್ಲ ಸರ್, ಇವಾಗ ನಿಮ್ ಮಕ್ಳ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ಬಾಳ್ಬೇಕು ಅಂತ ಆಲೋಚನೆ ಹೇಳ್ತೀವಿ. ಹೌದು, ಚೆನ್ನಾಗಿ ಬಾಳ್ಲಿ ಅಂತಾನೆ ಕೇಳ್ತೀನಿ ಸರ್. ಅಂದ್ರೆ ಈಗ ನನಗೆ ಒಂದು ಸಿಕ್ಕಿರೋ ಜನ್ಮದಲ್ಲಿ ನಾನು ಇನ್ನೂ ಚೆನ್ನಾಗಿ, ಅದ್ ನಮ್ ತಾಯಿ ತಂದೆ ಅಪ್ಪ ಹಾಕಿದ ಆಲದ ಮರ ನಾನ್ ಹಂಗೆ ಬಾಳ್ಬೇಕು ಅಂತ ಯಾರು ಆಲೋಚನೆ ಮಾಡ್ತಾ ಇಲ್ಲ. ನಾನು ಅವ್ರು ಪಟ್ಟಂತ ಕಷ್ಟನ ನಾನು ಪಡೆದೆ, ನನ್ನ ಇನ್ನೂ ಜೀವನನ ಉತ್ತಮವಾಗಿ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಒಳಗಡೆ ಇದೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಇದೆ. ಅದೇ ರೀತಿ ನಾಳೆ ನನ್ನ ಮಕ್ಕಳು ಇನ್ನೂ ಚೆನ್ನಾಗಾಗ್ಬೇಕು ಅನ್ನೋದು ನಿಮ್ಮಲ್ಲಿದೆ. ಈಗ ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಅವರಿಂದೆಲ್ಲ ಕರ್ಮ ಬಂತು, ನಾನ್ ಅನ್ಭವಿಸ್ತಾ ಇದ್ದೀನಿ, ಹಾಗೆ ನಾನು ಕರ್ಮ ಮಾಡ್ಕೊಂಡು ಹೋಗ್ತೀನಿ, ಅದೇ ಕರ್ಮ ನನ್ ಮಕ್ಳಿಗೂ ಮುಂದುವರ್ಕೊಂಡು ಅವ್ರ ಕರ್ಮ ಅವ್ರು ಮುಂದುವರ್ಸ್ಲಿ ಅಂತ ನಾವ್ ಯಾಕೆ ಹೇಳಲ್ಲ? ನಮಗಾದ್ರೆ ನಾವ್ ಆಲೋಚನೆ ಮಾಡ್ತೀವಿ, ಅರೆ ಮಕ್ಳಿಗಾದ್ರೆ ನಾವೇನ್ ಹೇಳ್ತೀವಿ, ಬೇಡಪ್ಪ ಅವ್ರು ಚೆನ್ನಾಗಾಗ್ಬೇಕು. ಸರ್ ಇದೇ ಸರ್, ಚೆನ್ನಾಗಾಗ್ಬೇಕು ಅಂತ ಇದ್ರೆ ನಮ್ಮ ಮನಸ್ಸಿನಲ್ಲಿ ಆ ಮನಸ್ಸನ್ನ ಮಾರ್ಪಾಟ್ ಮಾಡ್ಕೊಳ್ಳೋದು ಕೂಡ ನಮ್ ಕೈಯಲ್ಲಿದೆ. ಆ ತರ ನೀವ್ ಹೇಳೋ ರೀತಿ ನಮ್ಗೆ ಆಗಲ್ಲ ಅನ್ನೋದಿದ್ರೆ, ಈಗ ವೇದಾದ್ರಿ ಮಹರ್ಷಿ ಎಷ್ಟು ಜನ್ಮ ಎತ್ ಬಂದಿದ್ದೆ ನಾನು, ಆ ಜನ್ಮದಲ್ಲಿ ಹಿಂಗಾಗಿದೆ ಈ ಜನ್ಮದಲ್ಲಿ ಅಂತ ಯಾವತ್ತಾದ್ರೂ ಹೇಳಿದಾರ ಸರ್? ಅವ್ರು ನೀವು ನೋಡಿದಿರ ಬಾಲ್ಯದಲ್ಲಿ ಬರೀ ಕಷ್ಟ ನೋವು, ಅವ್ರ ಚರಿತ್ರೆ ಎಲ್ಲಾ ನಿಮಗ್ ಗೊತ್ತಿದೆ. ಹಂಗನ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಕೊಟ್ರು 8 ಮಕ್ಳನ್ನ ಹೆತ್ರು, ನನ್ಗ್ ಬರೀ ಕಷ್ಟದಲ್ಲಿ ಗಂಜಿ ಕುಡಿಯಕ್ಕೂ ನನಗ್ ಕಷ್ಟ ಆಗಿತ್ತು ಅಂತ ಮಹರ್ಷಿ ಚಿಂತೆ ಮಾಡ್ಕೊಂಡ್ ಜೀವನ ಆಗಿದ್ರೆ ಇವತ್ತು ವೇದಾದ್ರಿ ಮಹರ್ಷಿ ನಮಗ್ ಸಿಗ್ತಾ ಇರ್ಲಿಲ್ಲ.
ಬಟ್ ಅದನ್ನ ಅವ್ರು ಏನ್ ಮಾಡಿದ್ರು, ಅಲ್ಲಿ ಮಾರ್ಪಾಟ್ ಮಾಡ್ಕೊಂಡ್ರು. ಹೌದು ಬಂದಿದ್ಯಲ್ಲ, ಅದನ್ನ ಹೇಗ್ ನಾನ್ ಬದಲಾವಣೆ ಮಾಡ್ಕೋಬೇಕು ಅಂತ ಅವ್ರು ಬದಲಾವಣೆ ಮಾಡ್ಕೊಂಡ್ ನಂತ್ರನೇ ಇದನ್ನೆಲ್ಲಾ ಕೊಟ್ಟಿರೋದು. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಹಾತ್ಮರನ್ನೆಲ್ಲ ಒಂದ್ ಪಕ್ಕಕ್ಕೆ ಇಟ್ಬಿಡ್ತಾ ಇದೀವಿ. ಈಗ ನೀವ್ ಹೇಳೋ ರೀತಿಲಿ ಬುದ್ಧನ್ಗೆ ಅರಮನೆ ಅಂತ ಸೌಕರ್ಯ ಸುಖ ಸಂಪತ್ತು ತುಂಬಿ ತುಳುಕಾಡ್ತಿದ್ರು, ಯಾಕೆ ಬಿಟ್ಟು ಬರ್ಬೇಕಾಗಿತ್ತು? ತನ್ಗೇನೋ ಬೇಕು, ತನ್ನ ನೆಮ್ಮದಿಗೆ ಏನೋ ಹುಡುಕ್ಬೇಕಾಗಿದೆ, ನನ್ನ ಈ ಜನ್ಮದಲ್ಲಿ ಏನೋ ನಾನು ಪಡಿಬೇಕಾಗಿದೆ ಅನ್ನೋದು ಒಂದು ಇದ್ದಿದ್ದಕ್ಕೆ ತಾನೇ ಎಲ್ಲರಲ್ಲೂ ಆ ಮಾರ್ಪಾಟ್ ಬರ್ತಾ ಇರೋದು. ಪ್ರತಿಯೊಬ್ಬ ಒಂದು ಮಹಾತ್ಮರು ಮಾರ್ಪಾಟ್ ಮಾಡ್ಕೊಂಡಿದ್ದಾರೆ. ನಾವೇನ್ ಅನ್ಕೊಂಡಿದೀವಿ, ಮಹಾತ್ಮರ್ಗೆ ಒಂದು ನಮಸ್ಕಾರ ಮಾಡಿ ನಾವು ಅವ್ರನ್ನ ದಾರಿಲಿ ಅವ್ರನ್ನೇ ಪೂಜೆ ಮಾಡ್ಬಿಟ್ರೆ ನಮ್ಗೆಲ್ಲಾ ಸಿಕ್ಕುತ್ತೆ ಅಂತ. ಖಂಡಿತ ಅಲ್ಲ ಸರ್. ದಾರಿ ಮಾತ್ರ ತೋರಿಸ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿದೆ, ಯಾರು ಯಾರಿಗೂ ಪವಾಡ ಮಾಡಲ್ಲ ಸರ್. ಪ್ರತಿಯೊಬ್ರು ಅವ್ರ ಕೈಯಲ್ಲಿ ಸಾಧ್ಯ ಅನ್ನೋದು ತೋರಿಸ್ತಾ ಇರೋದು ಮಹಾನ್ಗಳು. ಅದನ್ನೇ ಇವತ್ ವೇದಾದ್ರಿ ಮಹರ್ಷಿ ತೋರಿಸ್ತಾ ಇರೋದು. ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ನಮ್ಗೆ ಪ್ರಾಪಂಚಿಕ ಸುಖ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಈ ದಾರಿಲಿ ಹೋದ್ರೆ ಅನ್ನೋಂತ ಒಂದು ತೊಳಲಾಟ ನಮ್ಮಲ್ಲಿ ಇರೋದ್ರಿಂದ, ನಮ್ಗ್ ಬರ್ತಾ ಇರೋ ಕಷ್ಟನ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ದೆ, ನಮ್ಮ ಮನಸ್ಸನ್ನ ನಾವು ಬದಲಾವಣೆ ಮಾಡ್ಕೊಳ್ದೆ, ನಾವೇನ್ ಅನ್ಕೊಂಡ್ವಿ, ನಮ್ ಜೀವನ ಇಷ್ಟೇ ಸಾಕ್ ಬಿಡಪ್ಪ, ಏನೋ ಒಂದ್ ಧ್ಯಾನ ಗಿನ ಮಾಡ್ಕೊಂಡು ನಂಗ್ ಆಗಿದ್ ಒಳ್ಳೇದ್ ಮಾಡ್ಕೊಂಡು ಇದ್ ಬಿಡೋಣ. ಇದಲ್ಲ ಸರ್. ನಾವು ನಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡು, ಯಾವಾಗ ಹೌದು ನನ್ಗೆ ಈ ದಾರಿ ಸರಿ, ಮನಸ್ಸನ್ನ ನೀವು ಅರ್ಥ ಮಾಡ್ಕೊಂಡಷ್ಟು ಬಾಳ ಇದೆಯಲ್ಲ ನೆಮ್ಮದಿ ಸಂತೋಷಗಳ ಒಂದು ತಾಣ ಆಗುತ್ತೆ. ಅದು ನಾವು ಬಿಡ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಈ ಒಂದು ಗೊಂದಲಗಳು ಸರ್. ಒಂದು ಕ್ಲಾರಿಟಿ ಆಗಿ ತಾವ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮ ಮನಸ್ಸನ್ನ ಒಂದು ಬದಲಾವಣೆ ಉನ್ನತ ಮಟ್ಟಕ್ಕೆ ಏನ್ ಬಂದ್ರು ಅಕ್ಸೆಪ್ಟ್ ಆಸ್ ಇಟ್ ಈಸ್. ಇದು ಬಂತ ಸಂತೋಷ, ನನ್ ಕೈಯಲ್ಲಿ ಆಗಿದ್ದ ರೀತಿ ನಾನು ಅನುಭವಿಸ್ತೀನಿ, ನಾನು ಅದರಿಂದ ಹೊರಗಡೆ ಬರಕ್ ಪ್ರಯತ್ನ ಪಡ್ತೀನಿ, ಎದುರಿಸಕ್ಕಾದ್ರೆ ಎದುರಿಸ್ತೀನಿ, ಇಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಈ ತರ ಒಂದು ಮನಸ್ಥಿತಿಗಳನ್ನ ನಾವು ತಂದ್ರೆ ಸರ್, ಖಂಡಿತ ಇದೊಂದೇ ಜನ್ಮದಲ್ಲಿ ನಾವ್ ಏನು ನೀವ್ ಹೇಳ್ತಾ ಇದ್ರು ಎಲ್ಲಾ ಕರ್ಮಗಳನ್ನ ಕಳ್ಕೊಂಡು ನಮ್ಮ ಒಂದು ಗುರಿನ ಮುಟ್ಟಬಹುದು ಸರ್. ಖಂಡಿತ ಸಾಧ್ಯತೆ ಇದೆ ಸರ್. ಬಾಳ್ಗೆ ಸಮೃದ್ಧಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಪಲ್ಲವಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರು. ಮೇಡಮ್ ಪ್ರಶ್ನೆ ಕೇಳ್ಬೋದು ಮೇಡಮ್. ಪಲ್ಲವಿ ಮೇಡಮ್ ಅವರು ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡ್ಕೊಂಡು ಪ್ರಶ್ನೆ ಕೇಳ್ಬೋದು ಮೇಡಮ್. ಅವರು ಹ್ಯಾಂಡ್ ರೈಸ್ ಮಾಡಿದ್ರು ಮೇಡಮ್. ತಿರ್ಗಾ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿ. ಹೇಳಿ ಪಲ್ಲವಿ ಅವ್ರೆ. ಏನಿಲ್ಲ ಮೇಡಮ್, ತುಂಬಾ ಚೆನ್ನಾಗಿತ್ತು ನಿಮ್ಮ ವಿವರಣೆ ಮೇಡಮ್ ಇವತ್ತು ಟಾಪಿಕ್ಗೆ. ಬಟ್ ಅದೇ ವೆಂಕಟರಾಮನ್ ಸರ್ ಕೇಳಿರೋ ತರಾನೇ ಸಂಚಿತ ಕರ್ಮಗಳು ನಾವ್ ಈ ಜನ್ಮದಲ್ಲೇ ಆ ಕರ್ಮಗಳನ್ನ ಕಳಿಬಹುದು ಅನ್ನೋ ಒಂದು ಪ್ರಶ್ನೆಗೆ ಅಂದ್ರೆ ಎಷ್ಟೊಂದು ನೀವ್ ಹೇಳ್ದಂಗೆ 84 ಜೀವರಾಶಿಗಳಿಂದ ಬಂದಿರುತ್ತೆ ಕರ್ಮಗಳು ಅಂತ ಹೇಳಿದ್ರಲ್ವಾ. ಅಷ್ಟ್ರನ್ನ ನಾವು ಎಷ್ಟು ನಾವು ಧ್ಯಾನ ಆಗ್ಲಿ, ನಮ್ಮ ಜೀವನ ಶೈಲಿ ಆಗ್ಲಿ, ಅಂದ್ರೆ ಅದ್ ಎಷ್ಟು ಪೀರಿಯಡ್ ಬೇಕಾಗತ್ತೆ ನಮ್ಗೆ ಆ ಒಂದು ಕರ್ಮಗಳನ್ನ ಕಳಿಯಕ್ಕೆ ಅಂತ ಅವ್ರು ಕೇಳಿದ್ದು ಅಂತ ಅನ್ಕೊಂತೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಆಕ್ಚುಲ್ ಆಗಿ ನೋಡಿ, ನಾವು ಈ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿ ಮೋಸ ಹೋಗ್ತಾ ಇದ್ದೀವಿ. ಇವಾಗ ಆಲೋಚನೆ ಮಾಡಿ ನೋಡಿ, ಈಗ ಪ್ರಹ್ಲಾದಂದೆಲ್ಲ ಉದಾಹರಣೆ ಕೊಡ್ತೀವಿ. ತಾಯಿ ದೈವಭಕ್ತಿ ಆಗಿರ್ಬೋದು, ಆದ್ರೆ ತಂದೆ ಕ್ಯಾರೆಕ್ಟರ್ ಮೇನ್ ಡಾಮಿನೇಟ್ ಆಗಿರ್ಬೋದಾಗಿತ್ತಲ್ವಾ. ಬಟ್ ಅಷ್ಟು ಚಿಕ್ಕ ಹುಡುಗನಲ್ಲೇ ತಾನು ಆ ದಾರಿಲಿ ತುಳಿಬಾರ್ದು ಅನ್ನೋದು ಅವಾಗೆ ಬಂದು ಆತ ಜ್ಞಾನಿ ಅದ. ಮಾರ್ಕಂಡೇಯ ಸಣ್ಣ ವಯಸ್ಸಿನಲ್ಲೇ ತನ್ನ ಒಂದು ಆಯಸ್ಸಿಲ್ಲ ಅಂತ ತಿಳ್ಕೊಂಡ್ ತನ್ಗೆ ಆಯಸ್ಬೇಕು ಅಂದ್ಬಿಟ್ಟು ಒಂದು ತನ್ನ ವಿಧಿನೇ ಮತಿಯಿಂದ ಬದಲಾವಣೆ ಮಾಡ್ದ. ಅಂದ್ರೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಬಂದು ಎಷ್ಟೊಂದು ಜನ ಜ್ಞಾನಿಗಳಾಗಿದ್ದಾರೆ. ಈಗ ಎಷ್ಟು ವಯಸ್ಸಿಗೆ ಬಂದು ಯಾವಾಗ ಮನುಷ್ಯ, ಈಗ ನಾವು ಅದನ್ನೇ ಹೇಳೋದು, ವಾಲ್ಮೀಕಿದ್ 108 ಕತೆ ಹೇಳ್ತೀವಿ, ರಾಮಾಯಣ ಬರೆದ್ರು ಅಂತ ಹೇಳ್ತೀವಿ. ಆದ್ರೆ ಅವರು ಈಗ ಆಲೋಚನೆ ಮಾಡಿ ನೋಡಿ, ಇವಾಗ ನಾವ್ ಯಾವ್ದು ಅಪರಾಧಗಳು ಮಾಡಿಲ್ಲ, ಗೊತ್ತಿದ್ದೋ ಗೊತ್ತಿಲ್ಲ ನಾವೇನು ಆಲೋಚನೆ ಮಾಡ್ತೀವಿ, ತಾಯಿ ತಂದೆ ಕೊಟ್ಟಿದ್ದು ಸಂಚಿತ ಕರ್ಮ ಅನ್ನೋದು ಮಾತ್ರ ನಮ್ ತಲೆಯಲ್ಲಿದೆ. ಈಗ ಹಾಗಾದ್ರೆ ವಾಲ್ಮೀಕಿಗೆ ಸಂಚಿತ ಕರ್ಮ ಇರ್ಲಿಲ್ವಾ? ಸಂಚಿತ ಕರ್ಮದ ಜೊತೆಗೆ ಅವ್ರು ಮಾಡ್ತಾ ಇದ್ದಿದ್ ಒಂದು ಕರ್ಮಗಳು ಎಣೆ ಇಲ್ದಷ್ಟು. ಅಂದ್ರೆ ದರೋಡೆ ಮಾಡ್ತಾರೋ, ಕಳ್ತನ ಮಾಡ್ತಿರು, ಕೊಲೆ ಎಲ್ಲಾ ಮಾಡಿನೂ ಆತ ಬದಲಾಗಿ ಒಬ್ಬ ಮಹಾನ್ ವ್ಯಕ್ತಿ ಆಗ್ಲಿಲ್ವಾ? ಹಾಗಾದ್ರೆ ನೀವ್ ಹೇಳೋ ರೀತಿಲಿ ಪ್ರತಿಯೊಬ್ಬ ತಾನ್ ಮಾಡಿರೋ ಕರ್ಮಗಳನ್ನೇ ಲೆಕ್ಕ ಹಾಕೊಂಡು ಅದು ಆಗೋದೇ ಇಲ್ಲ ಅಂತಂದ್ರೆ, ಇಡೀ ಜೀವನ ಇದ್ರೂ ಕೂಡ ಜೀವನದ ಕೊನೆಯವರೆಗೂ ನಮ್ಗೆ ಆಗೋದೇ ಇಲ್ಲ. ಬಟ್ ನಮ್ಗ ಆಗತ್ತೆ, ನಾನು ಅದು ಪ್ರಯತ್ನ ಪಡ್ತೀನಿ. ನಮ್ಮ ಪ್ರಯತ್ನ
ನಾವ್ ಎಷ್ಟು ಮನಸ್ಸಿನ ಆಳಕ್ಕೆ ಅರ್ಥ ಮಾಡ್ಕೊಂಡು ಹೋಗ್ತೀವೋ ನಮ್ಮ ಜೀವನದಲ್ಲೂ ಅದನ್ನ ಅಳವಡಿಸ್ಕೊಳ್ತಾ ಹೋಗ್ತೀವೋ ಅಷ್ಟು ಬೇಗ ನಮ್ಗೆ ಅದು ಪಡಿತಾ ಹೋಗ್ತಿವೆ ಹೊರ್ತು ನಮ್ಗೆ ಇದೇ ಟೈಮ್ಗೆ ಇಂಥದ್ದೇ ಅಂತಿಲ್ಲ. ಮಹರ್ಷಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ತಾನಾಗ್ ತಾನ್ ಪರಿವರ್ತನೆ ಯಾವಾಗ ಬೇಕಾದ್ರೂ ಅವನು ಬದಲಾವಣೆ ಆಗ್ಬಿಡ್ಬೋದು. ಆ ಒಳಗಡೆ ಇರೋ ಥಾಟು ನನ್ಗೆ ಖಂಡಿತ ಸಾಧ್ಯ ಅನ್ನೋದು ನಮ್ಮೊಳಗಡೆ ಪಾಸಿಟಿವ್ ಯಾವಾಗ ಬರೋದಿಕ್ ಶುರುವಾಗುತ್ತೋ ಅವಾಗ ಯಾವ ಕರ್ಮನೂ ನಮ್ಗೆ ಅಡೆತಡೆ ಇಲ್ಲ. ಅದಕ್ಕೆ ಯಾವ್ದೇ ಪೀರಿಯಡು ಇಷ್ಟೇ ವರ್ಷಕ್ಕೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಅದೆಲ್ಲ ನಮ್ಮ ಭ್ರಮೆ ಅಷ್ಟೇನೇನೆ. ಇವತ್ತು ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಬರೋ ಜನರೇಷನ್ ನಮ್ಗಿಂತ ಮುಂಚೆ ನಾವೇನು ಇನ್ನೂ ತಿಳ್ಕೊಳ್ಳೋದ್ರೊಳಗೆ ಇರ್ತೀವಿ, ಅವ್ರುಗಳು ಬದ್ಲಾಗ್ಬಿಡ್ಬೋದು, ಅವ್ರುಗಳ ಜ್ಞಾನ ಇದನ್ನ ಪಡ್ಕೊಂಡ್ಬಿಡ್ಬೋದು, ನಮ್ಗ್ ಗೊತ್ತಿಲ್ಲ. ಆದ್ರೆ ನಾವ್ ಟೈಮ್ ಅನ್ನೋ ಪೀರಿಯಡ್ ನಾವು ಎಣ್ಕೊಂಡು ನಾವ್ ಅದ್ರೊಳಗೆ ಏನಾಗ್ತೀವಿ, ಅಯ್ಯೋ ನಂಗೆ ವಯಸ್ಸಾಗೋಗಿದೆ, ನಾನ್ ಇನ್ನೇನು ಮಾಡಕ್ಕಾಗಲ್ಲ, ಅಯ್ಯೋ ನನ್ಗೆ ಇಷ್ಟೊಂದ್ ಕಷ್ಟ ಇದೆ, ಇದೆಲ್ಲ ಮುಗಿದ್ಮೇಲೆ ನನ್ನ ಜವಾಬ್ದಾರಿಗಳಿದೆ, ಈ ತರ ನಾವು ಅದಕ್ಕೆ ಲೆಕ್ಕ ಎಲ್ಲೇ ಕಟ್ಕೊಂಡಿರೋದು ನಾವು. ಅರೆ ನಿಮ್ಗೆ ಏನೇ ಸಮಸ್ಯೆ ಇರ್ಲಿ, ಏನೇ ಇರ್ಲಿ, ಮನಸ್ಸು ಅನ್ನೋದು ಇರೋದೇ ನಮ್ ಕೈಯಲ್ಲಿ, ನಾವು ಮನ್ಸಿನ್ನು ಮಾಡಿಲ್ಲ ಅಷ್ಟೆ. ನೀವ್ ಇದನ್ನ ಆಲೋಚನೆ ಮಾಡಿ, ಹಲವಾರು ಬಾರಿ ಕೂತ್ಕೊಂಡು ಆಲೋಚನೆ ಮಾಡಿ, ಹೌದಲ್ವಾ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನಸ್ಸನ್ನ ನಾವ್ ಲೆಕ್ಕ ಹಾಕಿದ್ರೆ ನಾವ್ ಏನು ಅನ್ನೋದು ಗೊತ್ತಾಗ್ಬಿಡತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕ್ಲಿಯರ್ ಆಯ್ತು ಮೇಡಮ್. ಬಟ್ ಅದು ತುಂಬಾ ಕಷ್ಟ ಇದೆ ಅಲ್ವಾ ಮೇಡಮ್? ನಮ್ಮ ಏನು ಪ್ರಾರಬ್ಧ ಕರ್ಮ, ಆಕಾಮ್ಯ ಕರ್ಮನ ಫಸ್ಟ್ ನಾವು ನ್ಯೂಟ್ರಲೈಸ್ ಮಾಡ್ಕೊಳ್ತಾ ಬರ್ಬೇಕು. ನೀವು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ. ಇಲ್ಲಿ ನಮ್ಗೆ ತಿಳ್ಕೊಳ್ಳೋದಿಕ್ಕೋಸ್ಕರ ಕೊಟ್ಟಿರೋದು ಕರ್ಮ. ಈಗ ಆ ತರನೇ ಅವೇರ್ನೆಸ್ ಕರ್ಮನೇ ನಾವು ಅದನ್ನ ಡಾಮಿನೇಟ್ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ರೆ ಪ್ರತಿಯೊಬ್ಬ ಮಾನವನು ನನ್ ಕರ್ಮ ಇದು ಹೋಗ್ಲಿ ಬಿಡು ಅಂತಿರ್ಬೇಕಲ್ಲ. ಅರೆ ಆ ಕರ್ಮ ಅಂತ ಹೌದು. ಒಂದು ನಿಮಿಷ ನೀವ್ ಹೇಳ್ತಾ ಇದ್ದೀರಲ್ಲ, ಹೌದಪ್ಪ ನನ್ ಕರ್ಮ ಆಗೋಯ್ತು ಅಂತ ನಾವು ಕೈ ಚೆಲ್ಕೊಂಡು ನಾವ್ ಹಂಗೆ ಜೀವನ ಮಾಡ್ಬೋದಾಗಿತ್ತಲ್ಲ. ಇಲ್ಲಿ ಬಂದು ಇದನ್ನೆಲ್ಲಾ ತಿಳ್ಕೊಳ್ಬೇಕು, ಇದನ್ನೆಲ್ಲಾ ಅರ್ಥ ಮಾಡ್ಕೊಡ್ಬೇಕು, ನನ್ ಜೀವನ ನಾನ್ ಸಂತೋಷವಾಗಿ ಇಟ್ಕೋಬೇಕು ಅಂತ ಯಾಕೆ ಬಂತು? ನಾವ್ ಇಲ್ಲಿ ಬಿಟ್ಬಿಟ್ಟಿದೀವಿ. ನನ್ ಕರ್ಮ ಅಲ್ವಾ, ನನ್ ಹಿಂಗೆ ಜೀವನ ಅಂತ ನಾನ್ ಹಂಗೆ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅಂದ್ರೆ ನನ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಳಗಡೆ ಒಂದು ಪ್ರೇರೇಪಣೆ ನಮ್ಮಲ್ಲಿ ನಡೀತಾ ಇದೆ, ಇದು ನಿನ್ ಜೀವನ ಅಲ್ಲ, ನೀನ್ ಬದ್ಲಾಗ್ಬೇಕು, ನಿನ್ ಮನ್ಸು ನೀನ್ ಚೆನ್ನಾಗಿಟ್ಕೊಳ್ಬೇಕು. ಪ್ರತಿ ಕ್ಷಣ ಪ್ರತಿ ದಿನ ನಮ್ಗ ಅನ್ನಿಸ್ತಾ ಇರುತ್ತೆ. ಬಟ್ ನಾವೇನ್ ಮಾಡ್ತಾ ಇದ್ವಿ, ಅಭ್ಯಾಸ ನಮ್ಮನ್ನ ಡಾಮಿನೇಟ್ ಮಾಡ್ತಾ ಇರೋದ್ರಿಂದ ಅಯ್ಯೋ ಇದೆಲ್ಲ ಮಾಡೋದಿಕ್ ಕಷ್ಟಪ್ಪ, ಇದೆಲ್ಲ ನಮ್ ಕೈಯಲ್ಲಿ ಆಗಲ್ಲ ಅಂತ ನಾವು ಒಂದು ಬಾರ್ಡರ್ ಲೈನ್ ಹಾಕೊಂಡಿದೀವಿ. ಬಟ್ ಆ ತರ ಹಾಕೊಂಡಿದ್ರೆ ಇವತ್ತು ಇಷ್ಟೊಂದು ಜನ ಜ್ಞಾನಿಗಳು ಬರೋದಿಕ್ ಸಾಧ್ಯ ಇಲ್ಲ. ಎಲ್ರ ಕೈಯಲ್ಲೂ ಸಾಧ್ಯ ಅಂತ ತೋರ್ಸ್ಕೊಟ್ಟವ್ರು ವೇದಾದ್ರಿ ಮಹರ್ಷಿ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಅವ್ರನ್ನ ಗುರು ಸ್ಥಾನ ಮಾಡ್ಬಿಟ್ಟು ನಮ್ಮನ್ನ ಶಿಷ್ಯ ಸ್ಥಾನದಲ್ಲಿ ಇಟ್ಕೊಂಡಿದೀವಿ. ಖಂಡಿತ ಅಲ್ಲ. ನಮ್ಮ ಎಲ್ರುನು ಒಂದು ಗುರು ಸ್ಥಾನಕ್ ಬರ್ಬೋದು ಅಂತ ತೋರ್ಸ್ಕೊಟ್ಟಿರ್ತಾರೆ ಮಹರ್ಷಿ. ಇದನ್ನ ನಾವ್ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದಕ್ ನಾವೇನ್ ಅನ್ಕೊಂಡಿದೀವಿ, ಯಾರು ತುಂಬಾ ಚೆನ್ನಾಗಿ ತುಂಬಾ ಒಂದು ಆಳವಾಗಿ ವಿಷಯಗಳನ್ನ ಹೇಳ್ಬಿಡ್ತಾರೋ ಅಯ್ಯ ಅವ್ರಿಗೆ ಎಷ್ಟೊಂದು ಜ್ಞಾನ ಇದೆ ಅನ್ಕೊಳ್ತೀವಿ. ಖಂಡಿತ ಅದಲ್ಲ. ಯಾರು ಎಷ್ಟು ಮನ್ಸನ್ನ ಆಳವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೋ, ನಿಮ್ಗೆ ಎಷ್ಟೇ ವಯಸ್ಸಾಗಿರ್ಲಿ, ಎಷ್ಟೇ ಚಿಕ್ಕವ್ರಿರ್ಲಿ, ಯಾರೇ ಆಗಿರ್ಲಿ, ಅವ್ರು ಖಂಡಿತ ಹಾದಿಲಿ ಹೊರಟೋಗ್ಬಿಡ್ಬೋದು. ಪ್ರತಿಯೊಬ್ರ ಕೈಯಲ್ಲೂ ಸಾಧ್ಯ ಅಂತ ನಮ್ ಮನ್ಸು ನಮ್ಮಲ್ಲಿ ಎಲ್ಲಿವರೆಗೂ ಇರುತ್ತೋ ಆ ಮನಸ್ಸಿಗೆ ಒಂದು ಎಲ್ಲೇ ಕಟ್ಕೊಳ್ದೆ ನಾವ್ ಯಾವಾಗ ಅದನ್ನ ಅರ್ಥ ಮಾಡ್ಕೊಂಡು ನನ್ಗೆ ಬರ್ಬೇಕದು ಬದಲಾವಣೆ ಅನ್ನೋದು. ನಾನು ಇದೀನಿ, ನಾನು ಹಿಂಗೆ ಇರ್ತೀನಿ ಅಂತಲ್ಲ, ನನ್ ಏನ್ ಬಂದ್ರು ನಾನು ಹೆಂಗ್ ಬಾಳ್ತೀನಿ ಅನ್ನೋಂತ ಒಂದು ಬದಲಾವಣೆ ಬಂದ್ಬಿಡ್ತು ಅಂದ್ರೆ ನೀವ್ ಹೇಳೋ ರೀತಿಲಿ ಯಾವ ಕರ್ಮನೂ ನಮ್ಗೆ ಅಡೆತಡೆ ಇಲ್ಲ. ಅದಕ್ಕೆ ನಾವು ಬಾರ್ಡರ್ ಲೈನ್ ಹಾಕೊಂಡಿರೋದಕ್ಕೆ ನಮ್ಗೆ ಏನಾಗ್ತಾ ಇದೆ, ಓ ಈ ಕರ್ಮ ಕಳೆದ್ಮೇಲೆ ಈ ಕರ್ಮ, ಈ ಕರ್ಮ ಆದ್ಮೇಲೆ ಈ ಕರ್ಮ ಅಂತ ಅದ್ರೊಳಗೆ ತೊಳಲಾಡ್ತಾ ಇದೀವಿ. ಖಂಡಿತ ಮೇಡಮ್, ಖಂಡಿತ. ಇವಾಗ ಕೊಟ್ಟಿರೋ ಒಂದು ಉತ್ತರ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಅನಸೂಯ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೇಳಿ ಅನಸೂಯ ಅವರೇ, ಪ್ರಶ್ನೆ ಕೇಳ್ಬೋದು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿ ಹೇಳಿ ಅನಸೂಯ ಅವ್ರೆ. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ಹೇಳಿ. ಕ್ವಶನ್ಸ್ ಅಂತೂ ಏನಿಲ್ಲ ಮೇಡಮ್. ಇಲ್ಲಿ ನಿಮ್ಮ ಪಾಠ ನಂಗೆ ತುಂಬಾ ಕಂಡಾಗ ನೀರು ತರಿಸ್ಬಿಡ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ಅದು ಹೇಳೋಣ ಅಂತಲೇ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನೀವು ಹೇಳಿದ ರೀತಿ ಆಗಿರ್ಬೋದು, ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ಗಳಾಗಿರ್ಬೋದು, ತುಂಬಾ ಮನಸ್ಸಿಗೆ ಹಿಡಿಸ್ತು ಮೇಡಮ್. ಕಂಡಾಗ
ತುಂಬಾ ಹೃದಯನೇ ಒಂಥರ ಆಗೋಗ್ಬಿಡ್ತು. ಅದೇ ಹೇಳೋಣ ಅಂತ ಮಾಡಿದೆ ಮೇಡಮ್. ಬಾಳಿಗೆ ಸಮೃದ್ಧಿಗೆ ಮೇಡಮ್ ತುಂಬಾ ಚೆನ್ನಾಗಿ. ನಾವು ಒಂದೇ ಒಂದು ಏನ್ ಗೊತ್ತಾ ರಿಕ್ವೆಸ್ಟ್, ಮಹರ್ಷಿ ತತ್ವನ ನೀವು ಆಳಕ್ಕೆ ಅರ್ಥ ಮಾಡ್ಕೊಂಡು ಹೋಗ್ತಾ ಇರಿ. ಅದು ನಾನು ಯಾವಾಗ್ಲೂ ಹೇಳ್ತೀನಿ, ಯಾರ ಬಾಯಲ್ಲಿ ಕೇಳಿದ್ರು ಅದು ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನಾವು ಒಂದ್ರಿಂದ ಒಂದಕ್ಕೆ ನಾವು ಲಿಂಕ್ಗಳು ಕೊಟ್ಕೊಂಡು ಹೋದ್ರೆ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಾವ್ ಎಲ್ಲಾನು ಏನ್ ಮಾಡ್ತಾ ಇದೀವಿ, ಇದ್ ಬೇರೆ ಅದ್ ಬೇರೆ ಅದ್ ಬೇರೆ ಇದ್ ಬೇರೆ ಅಂತ ನಾವು ಬೇರೆ 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 ರೀತಿಲಿ ಎಲ್ಲಿವರೆಗೂ ನಾವು ನೋಡ್ತಾ ಹೋಗ್ತೀವೋ ಅಲ್ಲಿವರೆಗೂ ನಮ್ಗೆ ಈ ತರ ಗೊಂದಲಗಳು ಜಾಸ್ತಿ ಆಗತ್ತೆ. ಬಟ್ ಎಲ್ಲಾನು ಒಂದೇ ಅನ್ನೋದನ್ನ ಒಂದಿಕ್ಕೊಂದು ಸಂಬಂಧ ಹೇಗಿದೆ ಅಂತ ಹುಡ್ಕೊಂಡು ಹೋದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಈ ಒಂದು ಪ್ರಕೃತಿ ಮುಂದೆ ನಾವೇನು ಅಲ್ಲ ಅನ್ನೋಂತ ಒಂದು ಭಾವನೆ ನಮ್ಮ ಒಳಗಡೆನೆ ಬರುತ್ತಾ ಇರುತ್ತೆ. ಅದಕ್ಕೆ ನಾವ್ ಯಾವಾಗ ಸರೆಂಡರ್ ಆಗ್ತಾ ಹೋಗ್ತೀವೋ ಅವಾಗ ಪ್ರಕೃತಿ ತಾನಾಗೆ ನಮ್ಗೆ ತೋರ್ಸ್ಕೊಡ್ತಾ ಹೋಗುತ್ತೆ. ಇದನ್ನೇ ಮಹರ್ಷಿ ತೋರ್ಸ್ಕೊಡೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿರೋದು. ಅವ್ರ ಮನೋವಿಕಾಸ ಕಲೆ ಅಂತ ಯಾಕೆ ಕೊಟ್ರು ಅಂತ ನಮ್ಗೆಲ್ಲ ಅರ್ಥ ಆಗ್ತಿಲ್ಲ. ಮನ್ಸಿಗೆ ಧ್ಯಾನ ಅಂತ ನಾವು ಆಲೋಚನೆ ಮಾಡ್ತಾ ಇದ್ವಿ. ಆದ್ರೆ ಮನಸ್ಸಿಗೆ ಧ್ಯಾನ ಅಂತಂದ್ರೆ ಯಾವಾಗ ಮನಸ್ಸು ಒಂದೇ ನಮ್ಗೆ ಒಂದು ಸೋರ್ಸು, ಅಂದ್ರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳಕ್ಕೆ ಬೇರೆ ಯಾವ್ದ್ರಿಂದನೂ ಆಗಲ್ಲ, ಮನಸ್ಸಿದ್ರೆ ಮಾತ್ರ. ಆ ಮನಸ್ಸನ್ನ ನೆಲೆಗೊಳಿಸಿದ್ರೇನೆ ನನ್ಗೆ 6th ಸೆನ್ಸ್ ಅನ್ನೋದು ವರ್ಕ್ ಆಗೋದು. ಅಂದ್ರೆ ಆ ನೆಲೆಗೆ ತರೋದಿಕ್ಕೆ ಈ ಪ್ರಯತ್ನ. ನಮ್ಗೆ ಇನ್ನೂ ಏನಾಗ್ತಾ ಇದೆ, ಅಲೆ ತರ ಒದ್ದಾಡ್ತಾ ಇರೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ನಾವ್ ಸುತ್ತ ಬಲೆಲ್ ಸಿಕ್ಕಾಕೊಳ್ತಾ ಇದೀವಿ. ಸೊ ಅದನ್ನ ನೆಲೆಗೆ ತರೋ ಅಂತ ಒಂದು ಪ್ರಯತ್ನದಲ್ಲಿ ನಾವೆಲ್ಲಾ ಇದೀವಿ. ಖಂಡಿತ ಅದು ಸಕ್ಸಸ್ ಆಗುತ್ತೆ. ನಮ್ಗೆ ಏನ್ ಬರ್ಬೇಕು ಅಂದ್ರೆ ಒಂದು ದೃಢವಾದಂತ ಒಂದು ನಂಬಿಕೆ ಬರ್ಬೇಕು ಅಷ್ಟೇ. ಎಲ್ಲದಕ್ಕೂ ಕನೆಕ್ಟಿವಿಟಿ ಇದೆ. ಆ ಕನೆಕ್ಷನ್ ನಾವು ಹುಡ್ಕೊಂಡು ಹೋದ್ರೆ ಖಂಡಿತ ಆ ಒಂದು ಏನೊಂದು ಮಹರ್ಷಿ ಇಚ್ಛೆ ಇದೆಯೋ ಅದು ಖಂಡಿತ ಒಂದು ಸಾಧ್ಯ ಅಂತ ಹೇಳ್ತಾ, ಈ ಒಂದು ಜನ್ಮದಲ್ಲೇ ನಾವು ಖಂಡಿತ ಅದನ್ನ ಪಡಿಬೋದು. ಅದಕ್ಕೆ ನಾವು ನಿರಂತರ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಆ ಭಾವನೆ ಎಲ್ರಲ್ಲೂ ಅದೇ ಒಂದು ಭಾವನೆ ಪ್ರತಿಯೊಬ್ರಲ್ಲೂ ಬಂದಾಗ ಏನಾಗುತ್ತೆ, ನೇಚರ್ ಕೂಡ ಬೇಗ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿ. ಕಾಂತ ಎಂ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಮೇಡಮ್. ಕೇಳಿ ಪ್ರಶ್ನೆ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮನಸ್ಸಿನ ಆಳ ಅರ್ಥ ಮಾಡ್ಕೊಳಕ್ಕೆ ಧ್ಯಾನ ಇಂಪಾರ್ಟೆಂಟಾ ಅಥವಾ ಅಂತರಂಗ ಪರಿಶೀಲನೆ ಜಾಸ್ತಿ ಇಂಪಾರ್ಟೆಂಟಾ ಅಂತ ನನಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಹಾ. ಆಕ್ಚುಲಿ ಆಗಿ ಅಂತರಂಗ ಪರಿಶೀಲನೆನ ನಾವು ಮಾಡೋದೇನಂದ್ರೆ ನಿರಂತರ ಅದ ಅಭ್ಯಾಸ. ಧ್ಯಾನ ಅನ್ನೋದು ನಾವು ಯಾವಾಗ ನಮ್ಗೆ ಸಮಯಾವಕಾಶ ಇರುತ್ತೋ ಅವಾಗ ಮಾತ್ರ ನಾವು ಕೂತ್ಕೊಂಡ್ ಮಾಡ್ತೀವಿ. ಅಂದ್ರೆ ಎರಡು ಒಂದಕ್ಕೊಂದು ಪೂರಕವಾಗಿರೋದು. ಬಟ್ ನಾವು ಸ್ಟ್ರಾಂಗ್ ಆಗಿ ಮಾಡ್ಬೇಕಾಗಿರೋದು ಅಂತರಂಗ ಪರಿಶೀಲನೆ. ಯಾಕೆಂದ್ರೆ ನಾವು ಧ್ಯಾನ ನೀವು ಅರ್ಧ ಗಂಟೆ ಅಥವಾ 1 ಗಂಟೆ ಕೂತ್ಕೊಂಡ್ ಮಾಡಿದ್ರು ಅಂತರಂಗ ಪರಿಶೀಲನೆ ಅನ್ನೋದು ದಿನಕ್ಕೆ ಮಿಕ್ಕಿದ ಎಲ್ಲಾ ಟೈಮಲ್ಲಿ ನಾವ್ ಹೆಂಗ್ ನಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ನಾವೊಂದ್ ಕೆಲ್ಸ ಮಾಡ್ತೀವಿ, ಏನೋ ಎಡವಟ್ಟಾಗತ್ತೆ. ಬಟ್ ಆ ಎಡವಟ್ಟನ್ನು ನಾನು ಒಪ್ಕೊಳ್ಳೋ ರೀತಿಲಿ, ಅಥವಾ ನಾನ್ ಯಾಕೆ ತಪ್ಪು ಮಾಡ್ದೆ ಈ ತರ ನಾನು ಆಲೋಚನೆ ಮಾಡ್ಬೇಕು. ಅಥವಾ ನನ್ಗೆ ಯಾರಿಂದನೋ ಏನೋ ಮಾತುಗಳು ಬರ್ತಾ ಇದೆ, ಅವರಿಂದ ನಾನು ನೋವು ತಿಂತಾ ಇದ್ದೀನಿ, ಯಾಕೆ ತಿಂತಾ ಇದ್ದೀನಿ, ಇದಕ್ ಕಾರಣ ಏನು, ನಂದೇನಾದ್ರೂ ತಪ್ಪಿದ್ಯಾ, ಅಥವಾ ನನ್ ಪಾತ್ರ ಜಾಸ್ತಿ ಇದ್ಯಾ, ಇಲ್ಲ ಅವ್ರದೇ ತಪ್ಪಿದ್ಯಾ. ಈ ತರ ನಮ್ಗೆ ಏನಾಗುತ್ತೆ, ಒಂದೊಂದನ್ನು ನಾವು ಘಟನೆಗಳು ನಮ್ ಜೀವನದಲ್ಲಿ ನಡೆಯೋದನ್ನ ನಾವು ಪರಿಶೀಲನೆ ಮಾಡೋದೇ ಅಂತರಂಗ ಪರಿಶೀಲನೆ. ಅದಕ್ಕೋಸ್ಕರ ಕೂತ್ಕೊಂಡೇ ಮಾಡ್ಬೇಕು ಅಂತ ಏನಿಲ್ಲ. ನಾವು ಯಾವಾಗ ಇದನ್ನೆಲ್ಲ ನೆನೆಸ್ಕೊಂಡು ನಾವು ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಅವಾಗ ಏನಾಗುತ್ತೆ, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಮನ್ಸು, ಇವಾಗ ನನ್ಗೆ ಗೊತ್ತಾಗಿದೆ, ಇದ್ ನನ್ ತಪ್ಪಾಗಿದೆ, ಈಗ ಇದನ್ನ ನಾನು ಸರಿ ಮಾಡ್ಕೊಳ್ಬೇಕು, ಈ ರೀತಿ ನಾನು ಕೋಪ ಮಾಡ್ಕೊಂಡು ಬೈತಾ ಇದ್ದೀನಿ, ಈ ಕೋಪ ನಾನು ಕಡಿಮೆ ಮಾಡ್ಕೊಳ್ಬೇಕು, ಈ ತರ ನನ್ಗೆ ಅನ್ಸುತ್ತೆ. ಅದು ಇದೆಲ್ಲ ಯಾವಾಗ ಅನ್ಸುತ್ತೆ, ಅಂತರಂಗ ಪರಿಶೀಲನೆಯಿಂದ. ಬಟ್ ಅದು ಯಾವಾಗ ಸ್ಟ್ರಾಂಗ್ ಆಗೋದು ಅಂದ್ರೆ, ನನ್ನನ್ನು ಬದಲಾವಣೆ ಮಾಡ್ಕೊಳಕ್ ಸಾಧ್ಯ ಆಗೋದು ಯಾವಾಗ ಅಂದ್ರೆ ಧ್ಯಾನದಲ್ಲಿ ನಾವು ಕೂತ್ಕೊಂಡಾಗ ಮನ್ಸಿನ ಅಲೆ ಕಡಿಮೆ ಆದಾಗ ಅವಾಗ ನಾವು ಸಂಕಲ್ಪಗಳು ಮಾಡ್ಕೊಳ್ತೀವಿ. ಹೌದು, ಇನ್ ಮುಂದೆ ನನ್ನನ್ನು ಬದಲಾವಣೆ ಮಾಡ್ಕೊಳ್ತೀನಿ, ಯಾರು ಏನೇ ಹೇಳಿ ನಾನ್ ಅದನ್ನ ಸ್ವೀಕಾರ ಮಾಡ್ತೀನಿ, ಅಥವಾ ಅವ್ರು ನನ್ ಬೈಕೊಂಡ್ರು ಪರವಾಗಿಲ್ಲ, ನನ್ನ ಕೈಯಲ್ಲಾಗಿದ್ದು ಒಳ್ಳೇದೇ ನಾನ್ ಮಾಡ್ತೀನಿ. ಈ ತರ ನಾನು ಅಲ್ಲಿ ನನ್ನ ಒಂದು ಭಾವನೆಗಳನ್ನ ಧ್ಯಾನದಲ್ಲಿ ಸ್ಟ್ರಾಂಗ್ ಮಾಡಿದಾಗ ನಿಮ್ಗೇನಾಗುತ್ತೆ, ಧ್ಯಾನ ನಿಮ್ಗೆ ಮನ್ಸು ದೃಢ ಆಗೋದಿಕ್ಕೆ ಅಥವಾ ಅರಿವನ್ನ ಎತ್ಸೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂತರಂಗ ಪರಿಶೀಲನೆ ಮಾಡೋ ತಪ್ಪುಗಳನ್ನ ಕಡಿಮೆ ಮಾಡೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ಸೊ ಎರಡೂನು ಇಂಪಾರ್ಟೆಂಟ್, ಬಟ್ ತುಂಬಾ ಇಂಪಾರ್ಟೆಂಟ್ ಇಂಟ್ರೋಸ್ಪೆಕ್ಷನ್.
ಬಾಳ್ಗೆ ಸಮೃದ್ಧಿ ಅಂತ ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಹಾ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಇನ್ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮೇಡಮ್, ಮುಗಿಸ್ಕೋಬಹುದು ಮೇಡಮ್. ಖಂಡಿತ ಬಾಳ್ಗೆ ಸಮೃದ್ಧಿ ಅಂತ. ತುಂಬಾ ಥ್ಯಾಂಕ್ ಯು. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರನ್ನು ಹಾರೈಸುವ ಸಮಯ. ಪ್ರೊಫೆಸರ್ ಪುಷ್ಪಲತಾ ಮೇಡಮ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಸೇವೆ ಹೀಗೆ ನಿರಂತರವಾಗಿ ನಮ್ಮೆಲ್ಲರಿಗೂ ಸಿಗಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಗ್ಗೆ ಆತ್ಮ ಸಂಗಮದಲ್ಲಿ ಬೆಳಗ್ಗೆ 5:45ಕ್ಕೆ ತುರ್ಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ ತಮಿಳಿನಲ್ಲಿ ಧ್ಯಾನ ಹಾಗೂ 2:30ಕ್ಕೆ ಆಧ್ಯಾತ್ಮಿಕ ಚಿಂತನೆ, ವರ್ಷಿಪ್ ಆಫ್ ಗಾಡ್ ಸ್ಕೈ ಪ್ರೊಫೆಸರ್ ರಂಗನಾಥನ್ ಬಿ ಅವರಿಂದ. ಸಂಜೆ ಆತ್ಮ ಸಂಗಮದಲ್ಲಿ 4:15ಕ್ಕೆ ಕನ್ನಡದಲ್ಲಿ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ ಹಾಗೂ 4:55ಕ್ಕೆ ಆಧ್ಯಾತ್ಮಿಕ ಚಿಂತನೆ, ಏಕಾಗ್ರತೆ ಮತ್ತು ಧ್ಯಾನ ಸ್ಕೈ ಪ್ರೊಫೆಸರ್ ಶ್ರೀಮತಿ ಮಹದೇವಮ್ಮ ಅವರಿಂದ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ, ಗುರುವಿನ ಕೃಪೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳಲೆಂದು ಹಾರೈಸುತ್ತಾ ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ವಿಶ್ವಶಾಂತಿಯ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವುದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.